ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ, ಪುಂಡರಿಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪಶುಪಾಲಕ ಶ್ರೀ ಗೋವಿಂದ, ಪಾಪ ವಿಮೋಚನ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮದೂತಂ ಶರಣಂ ಪ್ರಪದ್ಯೆ, ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಶ್ರೀರಾಮದೂತನಾದ ಹನುಮಂತನನ್ನು ನಾವೆಲ್ಲರೂ ಶರಣು ಹೊಂದುತ್ತಾ ಇದ್ದೇವೆ. ಹನುಮಂತ ವಾಹನವನ್ನು ಅಧಿರೋಹಿಸಿದಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಶ್ರೀರಾಮಚಂದ್ರನ ವೇಷವನ್ನು ಧರಿಸಿದಂಥವನಾಗಿ ಆ ರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡುತ್ತಾ ವಿಶೇಷವಾದ ಅನುಗ್ರಹವನ್ನು ಮಾಡುತ್ತಿದ್ದಾನೆ. ಅಂತಹ ಆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪಾದಪದ್ಮಗಳನ್ನು ನಮಿಸುತ್ತಾ ನಾವೆಲ್ಲರೂ ಕೂಡ ವಿಶಿಷ್ಟವಾದ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಹನುಮದ್ವಾಹನ ವೈಭವವನ್ನು ವೀಕ್ಷಿಸಲಿಕ್ಕೆ ಸಂಸಿದ್ಧರಾಗಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ, ನಮಗೆ ಇಷ್ಟವಾದಂತಹ ಸ್ಥಳದಲ್ಲಿ ಕುಳಿತುಕೊಂಡೇ ಸ್ವಾಮಿಯ ವೈಭವೋಪೇತವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ
ಸ್ವಾಮಿಯ ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ವಿಶೇಷವಾಗಿ ಭಗವಂತನನ್ನು ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದೇವೆ. ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಗಳಮೇಷದೃಗ್ಭ್ಯಾಂ ಚಿರಾದಯೋಧ್ಯಾಧಿಪತೆ ಸಿಷೇವೆ. ಅಯೋಧ್ಯಾಧಿಪತಿಯಾದಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ಯಾವಾಗಲೂ ಕೂಡ ಸೇವಿಸ್ತಕ್ಕಂಥವರು ಹನುಮಂತ ದೇವರು. ಸ್ವಾಮಿಯೋ ಶ್ಯಾಮವರ್ಣನಾಗಿದ್ದಾನೆ, ಅವನ ಮುಖವೋ ಮುಗುಳ್ನಗೆಯಿಂದ ಕೂಡಿರ್ತಕ್ಕಂಥದ್ದು, ಬಾಹುಗಳು ದಪ್ಪವಾಗಿದ್ದಾವೆ, ಬಹಳ ದೀರ್ಘವಾಗಿರುವಂತಹದ್ದು, ಕಣ್ಗಳು ಕಮಲದಂತೆ ಅತ್ಯಂತ ಅಗಾಲವಾಗಿ ಸುಂದರವಾಗಿರುವಂಥದ್ದು, ಅವನ ನಡಿಗೆಯೋ ಗಜರಾಜನ ನಡಿಗೆಯಂತೆ ಅತ್ಯಂತ ಗಾಂಭೀರ್ಯದಿಂದ ಕೂಡಿರ್ತಕ್ಕಂತಹ ನಡಿಗೆ. ಅಂತಹ ಆ ಸ್ವಾಮಿಯ ಶರೀರವನ್ನು ವೀಕ್ಷಿಸಿ ಹನುಮಂತ ದೇವರು ಪಾದಪದ್ಮಗಳನ್ನು ದೃಢವಾಗಿ ಹಿಡಿದುಕೊಂಡು ನಮನವನ್ನು ಸಲ್ಲಿಸಿರತಕ್ಕಂಥದ್ದು. ಅಂತಹ ಶ್ರೀರಾಮಚಂದ್ರನನ್ನು, ಶ್ರೀರಾಮದೂತನಾದ ಹನುಮಂತ ದೇವರನ್ನು ಒಟ್ಟಿಗೆ ಈ ಸಂದರ್ಭದಲ್ಲಿ ನಾವು ಸ್ಮರಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದೇವೆ. ಮನೋಜವಂ ಮಾರುತತುಲ್ಯ ವೇಗಂ. ಮನಸ್ಸಿನ ವೇಗ ಯಾರಿಂದಲೂ ಕೂಡ ಊಹೆ ಮಾಡಲಿಕ್ಕಾಗದೇ ಇರತಕ್ಕಂಥದ್ದು, ಅಷ್ಟು ವೇಗ ಆ ಮನಸ್ಸಿಗೆ ಇರ್ತದೆ. ಆ ಮನಸ್ಸಿನ ವೇಗವನ್ನು ದಾಟಿದ ವೇಗ ಹನುಮಂತ ದೇವರದ್ದು. ಹಾಗಾಗಿ ಮನೋಜವಂ ಮಾರುತತುಲ್ಯ ವೇಗಂ, ವಾಯುದೇವರಿಗೆ ಸರಿ ಸಮಾನವಾದಂತಹ ವೇಗ ಉಳ್ಳಂತಹವರು. ಜಿತೇಂದ್ರಿಯರು, ಜ್ಞಾನಿಗಳಲ್ಲಿ ಶ್ರೇಷ್ಠರು, ವಾಯುಸುತರು, ವಾನರರ ಸಮೂಹಕ್ಕೆ ಮುಖ್ಯರಾಗಿರ್ತಕ್ಕಂಥವರು, ವಿಶೇಷವಾಗಿ ಶ್ರೀರಾಮಚಂದ್ರನ ದೂತರು. ಅಹಂ, ಆ ಹನುಮಂತ ದೇವರು ಹೇಳ್ತಾರಂತೆ, ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘೂತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ ಎಂಬುದಾಗಿ. ಅವೈಹಿ ದೂತಮಾಗತಂ, ನನ್ನನ್ನು ನೀನು ಶ್ರೀರಾಮಚಂದ್ರನ ದೂತ ಅಂತ ತಿಳಿದುಕೋ ಎಂಬುದಾಗಿ ರಾವಣನಿಗೆ ತಿಳಿಸಿರತಕ್ಕಂಥದ್ದು. ಅಂತಹ ಶ್ರೀರಾಮಚಂದ್ರನ ದೂತನಾಗಿರ್ತಕ್ಕಂತಹ ಹನುಮಂತ ದೇವರನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಸ್ಮರಣೆ ಮಾಡುವುದರ ಮುಖಾಂತರ ಕೃತಕೃತ್ಯರಾಗ್ತಾ ಇದ್ದೇವೆ. ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕಯ್ಯ, ಭಯವು ಇನ್ಯಾತ ಕಯ್ಯ ಎಂಬುದಾಗಿ ದಾಸರು ಹನುಮಂತ ದೇವರ ಸ್ಮರಣೆ ಮಾಡಿದವರಿಗೆ ಭಯ ಇರುವುದಿಲ್ಲ, ಅಂಜಿಕೆ ಇರುವುದಿಲ್ಲ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ರೋಮ ರೋಮಕ್ಕೆ ಕೋಟಿ ಲಿಂಗವು ಧರಿಸಿದ ಭೀಮಸೇನನ ನೆನೆದರೆ ಭಯವು ಓಡಿపోಗುವುದು ಪಾಪ ಎಂಬುದಾಗಿ, ಭಯ ದೂರ ಓಡಿ ಹೋಗ್ಬಿಡ್ತದಂತೆ. ಅಂತಹ ಆ ಹನುಮಂತ ದೇವರ ಸ್ಮರಣೆ ಅವರದ್ದೇ. ರಾಮಾವತಾರದಲ್ಲಾದರೆ ಹನುಮಂತ ದೇವರಾದರು, ಕೃಷ್ಣಾವತಾರ ಸಂದರ್ಭದಲ್ಲಿ ಅವರೇ ಭೀಮಸೇನರಾದರು. ಅದೇ ವೇದವ್ಯಾಸರಾಗಿ ಭಗವಂತ ಅವತಾರವನ್ನು ಮಾಡಿದಾಗ ಅವರ ಸೇವೆಗೆಂದು ಮಧ್ವಾಚಾರ್ಯರಾಗಿ ಲೋಕದಲ್ಲಿ ಅವತಾರವನ್ನು ಮಾಡಿರ್ತಕ್ಕಂಥವರು. ಹೀಗೆ ಹನುಮ ಭೀಮ ಮಧ್ವರಾಗಿ ನಮ್ಮೆಲ್ಲರ ವಿಶೇಷವಾದಂತಹ ಸಾಧನೆಗೆ ಊರುಗೋಲಾಗಿ ಇರತಕ್ಕಂಥವರಾಗಿದ್ದಾರೆ. ಅದಕ್ಕಾಗಿಯೇ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಸಂಕಲ್ಪದಲ್ಲಿ ವಿಶೇಷವಾಗಿ ಭಕ್ತರು ಉಪಯೋಗಿಸ್ತಾ ಇರ್ತಾರೆ ಪದದ ಪ್ರಯೋಗವನ್ನು. ಹರೇ ಶ್ರೀನಿವಾಸ.
जगदेकनाथ तव सर्वेश विमल विश्रुतल सद्विख्यात कीर्ते नमो नमो जगदेकनाथ तव सर्वेश विमल विश्रुतल सद्विख्यात कीर्ते रघुवर सीतराजीवलोचन भूमिजा रमण त्रिभुवन विजया राम रघुवर सीतराजीवलोचन भूमिजा रमण त्रिभुवन विजया कोमलांग श्याम कोविदरण रंग कोमलांग श्याम कोविदरण रंग भीम विक्रम सत्य बिरुद प्रवीणा भीम विक्रम सत्य बिरुद प्रवीणा नमो नमो जगदेकनाथ तव सर्वेश विमल विश्रुतल सद्विख्यात कीर्ते दैतेय कोदंड दीक्षा दक्ष जलजाप कुल विभीषण रक्षका दलित दैतेय कोदंड दीक्षा दक्ष जलजाप कुल विभीषण रक्षका कलित दशरथ तनय कौसल्यानंद कलित दशरथ तनय कौसल्यानंद सुलभ वानर मुख्य सुग्रीव वरदा सुलभ वानर मुख्य सुग्रीव वरदा नमो नमो जगदेकनाथ तव सर्वेश विमल विश्रुतल सद्विख्यात कीर्ते ಹನುಮದ್ವಾಹನವನ್ನು ಅಧಿರೋಹಿಸಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮನಸ್ಸಿಗೆ ತಂದುಕೊಡುತ್ತಾ ರಾಮ ಬಾಣ ಲೋಕದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು. ನ ರಾಮ ಬಾಣಧಾರಣೆ ಕ್ಷಮಾ ಸುರೇಶ್ವರ ಅಪಿ, ದೇವಾದಿ ದೇವತೆಗಳು ಕೂಡ ರಾಮ ಬಾಣದ ಮುಂದೆ ನಿಲ್ಲಲಿಕ್ಕಾಗುವುದಿಲ್ಲ. ಅಂತಹ ಸಾಮರ್ಥ್ಯ ಆ ಬಾಣಕ್ಕಿರುವಂತಹದ್ದಾಗಿದೆ. ಅಂತಹ ಆ ರಾಮ ಬಾಣವನ್ನು ಒಂದು ಕೈಯಲ್ಲಿ ಹಿಡಿದು ಮತ್ತೊಂದು ಕೈಯಲ್ಲಿ ಧನಸ್ಸನ್ನು ಹಿಡಿದಿದ್ದಾನೆ.
ಅತ್ಯಂತ ಭಕ್ತಿಯಿಂದ ಹನುಮಂತ ದೇವರು ಆ ಶ್ರೀರಾಮಚಂದ್ರನನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಲೋಕದೆಲ್ಲೆಡೆಯಲ್ಲಿಯೂ ಕೂಡ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಹನುಮಂತ ದೇವರು ಆ ಭಗವಂತನ ಶ್ರೀರಾಮಚಂದ್ರನ ವಾಹನವಾಗಿರತಕ್ಕಂಥವರಾಗಿದ್ದಾರೆ. ಉಳಿದೆಲ್ಲ ಅವತಾರಗಳಲ್ಲಿಯೂ ಗರುಡನನ್ನು ನಾವು ನೋಡುತ್ತೇವೆ ಆ ಸ್ಥಾನದಲ್ಲಿ. ಅದೇ ಶ್ರೀರಾಮಚಂದ್ರನಾದಾಗ ಶ್ರೀರಾಮಚಂದ್ರನನ್ನು ಗರುಡನಂತೆ ಹೆಗಲ ಮೇಲೆ ಹೊತ್ತುಕೊಂಡು ಎಲ್ಲ ಕಡೆಯಲ್ಲಿಯೂ ಕೂಡ ಕರೆದುಕೊಂಡು ಹೋದಂಥವರು ಹನುಮಂತ ದೇವರು. ಅದಕ್ಕಾಗಿ ಇಂದಿಗೂ ಕೂಡ ಸ್ವಾಮಿಯ ಆಲಯಗಳಲ್ಲಿ ಮುಖ್ಯವಾಗಿ ನಾರಾಯಣನ ಶ್ರೀ ಮಹಾವಿಷ್ಣುವಿನ ಆಲಯದಲ್ಲಿ ಮುಂಭಾಗದಲ್ಲಿ ಗರುಡಗಂಬವಿರುತ್ತದೆ. ಆ ಗರುಡಗಂಬದಲ್ಲಿ ಗರುಡದೇವರು ವಿರಾಜಿಸುತ್ತಾರೆ. ಅದರ ಒಟ್ಟಿಗೇನೆ ಹನುಮಂತ ದೇವರು ಕೂಡ ಇರತಕ್ಕಂತಹದ್ದು. ಹನುಮಂತ ದೇವರು ಗರುಡ ಇವರೀರ್ವರೂ ಕೂಡ ಆ ಭಗವಂತನ ವಾಹನ. ರಾಮಾವತಾರಕ್ಕೆ ವಿಶೇಷವಾಗಿ ಮೀಸಲಾಗಿಟ್ಟಿರತಕ್ಕಂತಹದ್ದು ಹನುಮಂತ ವಾಹನ. ಅಂತಹ ಆ ಹನುಮಂತ ವಾಹನವನ್ನು ಅಧಿರೋಹಿಸಿ ಭಕ್ತರನ್ನು ಅನುಗ್ರಹಿಸುತ್ತಾ ಇದ್ದಾರೆ ಶ್ರೀರಾಮಚಂದ್ರ ದೇವರು. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇ ಮೇ. ಶ್ರೀರಾಮಚಂದ್ರನನ್ನು ಮೇಲಿಂದ ಮೇಲೆ ಜಪಿಸುತ್ತಾ ಕಿಂಪುರುಷಾಖಂಡದಲ್ಲಿ ಹನುಮಂತ ದೇವರು ಇಂದಿಗೂ ಕೂಡ ಇರತಕ್ಕಂಥವರಾಗಿದ್ದಾರೆ. ಆ ಶ್ರೀರಾಮಚಂದ್ರನ ಪರಮಾನುಗ್ರಹದಿಂದ ಇಂದಿಗೂ ಕೂಡ ಲೋಕದಲ್ಲಿ ಎಲ್ಲರಿಂದ ಸ್ತುತ್ಯರಾಗಿ ಹನುಮಂತ ದೇವರು ವಿರಾಜಿಸುತ್ತಿದ್ದಾರೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಸ್ವಾನಂದ ಹೇತೌ ಭಜತಾಂ ಜನಾನಾಂ ಮಗ್ನ ಸದಾ ರಾಮಕಥಾ ಸುಧಾಯಾಂ ಅಸಾವಿದಾನೀಂ ಚ ನಿಷೇವಮಾಣೋ ರಾಮಂ ಪತಿಂ ಕಿಂ ಪುರುಷೇ ಕಿಲಾಸ್ತೆ. ಇಂದಿಗೂ ಕೂಡ ನಮ್ಮೆಲ್ಲರ ಒಡೆಯನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನು ನಿಷೇವಮಾಣ ಸೇವಿಸ್ತಕ್ಕಂಥವರಾಗಿ ಕಿಂಪುರುಷಾಖಂಡದಲ್ಲಿ ಇದ್ದಾರೆ. ಅಂತಹ ಆ ಹನುಮಂತ ದೇವರನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಆಶ್ರಯಿಸ್ತಾ ಇದ್ದೇವೆ. ಲೋಕದಲ್ಲಿ ಒಬ್ಬ ವ್ಯಕ್ತಿ ಅದ್ಭುತವಾದ ಜೀವನವನ್ನು ನಡೆಸಬೇಕು ಅಂತಾದರೆ ಏನೇನು ಬೇಕೋ ಅವುಗಳೆಲ್ಲವನ್ನು ಕೂಡ ನಾವು ಹನುಮಂತ ದೇವರ ಕಡೆಯಿಂದ ಪಡೆದುಕೊಳ್ಳಬಹುದು. ಮೊಟ್ಟ ಮೊದಲಿಗೆ ಬುದ್ಧಿ, ಅದನ್ನೇ ಹೇಳ್ತಾರೆ. ಏನೇನು ಬೇಕು ಅನ್ನುವುದನ್ನು ಒಂದು ಪಟ್ಟಿಯಲ್ಲಿ ಬರೆದಿಟ್ಟಂತೆ ಹನುಮಂತ ದೇವರ ಸ್ತೋತ್ರದಲ್ಲಿ ನಾವು ನೋಡಬಹುದು. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ. ಇವುಗಳೆಲ್ಲವೂ ಕೂಡ ಬಹಳ ಮುಖ್ಯವಾದಂತಹದ್ದು. ಜೀವನವನ್ನು ಅದ್ಭುತವಾಗಿ ನಾವು ನಡೆಸಬೇಕು ಅಂತಾದರೆ ಇದೆಲ್ಲವೂ ಕೂಡ ಹನುಮಂತ ದೇವರ ಸ್ಮರಣ ಮಾತ್ರದಿಂದಲೇ ವ್ಯಕ್ತಿ ಪಡೆಯತಕ್ಕಂಥವನಾಗ್ತಾನೆ. ಹನುಮತ್ ಸ್ಮರಣಾದ್ ಭವೇತ್. ಇದೆಲ್ಲವೂ ಕೂಡ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದ್ದು ಅಂತಾದರೆ ವ್ಯಕ್ತಿ ಪಡೆದುಕೊಳ್ತಾನಂತೆ. ಬುದ್ಧಿ ಬಹಳ ಮುಖ್ಯವಾದಂತಹದ್ದು. ಬುದ್ಧಿ ಇಲ್ಲದೆ ಇದ್ದದ್ದು ಅಂತಾದರೆ ಜೀವನ ವ್ಯರ್ಥ. ಬುದ್ಧಿಯ ಒಟ್ಟಿಗೆ ಬಲವೂ ಕೂಡ ಬೇಕು, ಶಕ್ತಿಯೂ ಕೂಡ ಬೇಕು. ಆ ಶಕ್ತಿ ಶಾರೀರಿಕವಾದದ್ದು, ಮಾನಸಿಕವಾಗಿರ್ತಕ್ಕಂಥದ್ದು ಕೂಡ ಆಗಿರಬೇಕು. ಯಶಸ್ಸು ಇದರಿಂದ ಉಂಟಾಗ್ತದೆ. ಯಶಸ್ಸನ್ನು ಅಪೇಕ್ಷೆ ಪಡದೇ ಇರತಕ್ಕಂತಹ ವ್ಯಕ್ತಿ ಲೋಕದಲ್ಲಿ ಇಲ್ಲವೇ ಇಲ್ಲ. ಯಶಸ್ಸನ್ನು ಕೂಡ ಇಷ್ಟಪಡ್ತಾರೆ. ಆ ಯಶಸ್ಸು ಕೂಡ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದರೆ ವ್ಯಕ್ತಿ ಪಡಿತಾನಂತೆ. ಧೈರ್ಯ ಬೇಕು. ಎಂತಹ ಕಷ್ಟ ಸಂದರ್ಭ ಮುಂದಾದರೂ ಕೂಡ ಅದನ್ನು ದಾಟಿ ಮುಂದೆ ಹೋಗುವಂತಹ ಧೈರ್ಯ ಇರಬೇಕು. ಧೀರ ಭಾವನೆ ಇರಬೇಕು, ಧೀರತೆ ಇರಬೇಕು. ಅದು ಕೂಡ ಹನುಮಂತ ದೇವರನ್ನು ನಾವು ಭಜಿಸಿದ್ದು ಅಂತಾದರೆ, ಸ್ಮರಿಸಿದ್ದು ಅಂತಾದರೆ ಅಂತಹ ಧೈರ್ಯವೂ ಕೂಡ ನಮ್ಮನ್ನು ಆಶ್ರಯಿಸಿದಂತೆ ನಮ್ಮಲ್ಲಿರುವಂತಹದ್ದಾಗ್ತದೆ. ಇನ್ನು ಭಯರಾಹಿತ್ಯ,
ಧೈರ್ಯ ಬೇರೆ, ಭಯರಾಹಿತ್ಯ ಬೇರೆ. ಯಾವುದೇ ಕಾರ್ಯವನ್ನು ಮಾಡಲಿಕ್ಕೂ ಕೂಡ ಹಿಂಜರಿಯಬಾರದು. ಭಯರಹಿತರಾಗಿ ಪ್ರವೃತ್ತರಾಗಬೇಕು. ನಿರ್ಭಯತ್ವ. ಇನ್ನು ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಅನ್ನುವುದು ಮಹಾಭಾಗ್ಯ ಅಂತ ಹೇಳ್ತಾರೆ. ಅರೋಗತ, ರೋಗರಾಹಿತ್ಯ, ಆರೋಗ್ಯ ಬಹಳ ಮುಖ್ಯ. ಅಂತಹ ಆರೋಗ್ಯವೂ ಕೂಡ ಹನುಮಂತ ದೇವರ ಸ್ಮರಣೆಯಿಂದ ವ್ಯಕ್ತಿ ಪಡೆಯತಕ್ಕಂಥವನಾಗ್ತಾನೆ. ಅಜಾಡ್ಯಂ ವಾಕ್ಪಟುತ್ವಂಚ, ಜಡರಂತೆ ಇಲ್ಲದೇ ಇರತಕ್ಕಂತಹದ್ದು, ಯಾವಾಗಲೂ ಕೂಡ ಜಾಗರೂಕರಾಗಿರ್ತಕ್ಕಂತಹದ್ದು. ಜಗಳ ಲೋಕದಲ್ಲಿ ಇರುವುದೇ ಇಲ್ಲವಂತೆ, ಯಾರು ಜಾಗೃತರಾಗಿರ್ತಾರೋ ಅವರಿಗೆ. ಆದ್ದರಿಂದ ಅಜಾಡ್ಯಂ, ಜಡರಾಹಿತ್ಯ, ಯಾವಾಗಲೂ ಕೂಡ ಜಾಗರೂಕರಾಗಿರ್ತಕ್ಕಂತಹದ್ದು, ಜಾಗರಣೆಯಿಂದ ಇರತಕ್ಕಂತಹದ್ದು. ಅದು ಕೂಡ ಹನುಮಂತ ದೇವರ ಸ್ಮರಣೆಯಿಂದ ವ್ಯಕ್ತಿ ಪಡಿತಾನಂತೆ. ವಿಶೇಷವಾಗಿ ವಾಕ್ಪಟುತ್ವ ಬೇಕು, ವಾಗ್ಮಿಯಾಗಬೇಕು, ಅದ್ಭುತವಾದಂತಹ ವಾಕ್ಚಾತುರ್ಯ ಇರಬೇಕು ಅಂತಾದರೆ ಹನುಮಂತ ದೇವರನ್ನು ಸ್ಮರಿಸಬೇಕಂತೆ. ಇವುಗಳನ್ನೆಲ್ಲವನ್ನು ಕೂಡ ಹನುಮಂತ ದೇವರು ವ್ಯಕ್ತಿಗೆ ವಿಶೇಷವಾಗಿ ತಂದುಕೊಡ್ತಾರೆ. ಅಂತಹ ಆ ಹನುಮಂತನನ್ನು ಗಜರಾಜನು ಕೂಡ ನಮಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ಆ ಹನುಮಂತ ದೇವರನ್ನು ಅಧಿರೋಹಿಸಿದಂತಹ ಶ್ರೀರಾಮಚಂದ್ರನನ್ನು ನಮಿಸ್ತಾ ಇದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಕಲ್ಯಾಣ ವೆಂಕಟೇಶ್ವರ, ಇದೋ ನಿನಗೆ ನಮಸ್ಕಾರಗಳು ಎಂಬುದಾಗಿ ಗಜರಾಜನು ಕೂಡ ಹನುಮಂತ ದೇವರ ಮುಖಾಂತರ ಭಗವಂತನಿಗೆ ನಮನವನ್ನು ಸಲ್ಲಿಸಿರ್ತಕ್ಕಂಥದ್ದು ನಾವೆಲ್ಲರೂ ವೀಕ್ಷಿಸಿದ್ದೇವೆ. ಅತ್ಯಂತ ವೈಭವದಿಂದ ಹನುಮದ್ವಾಹನ ಆಚರಿಸಲ್ಪಡ್ತಾ ಇದೆ. ಕ್ಷೇತ್ರ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ವಾಹನ ವೈಭವವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಾವು ಕೂಡ ನಮ್ಮ ಬಂಧು ಬಾಂಧವರು ಮಿತ್ರರೆಲ್ಲರಿಂದ ಕುಡಿದಂಥವರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಕಲ್ಯಾಣ ವೆಂಕಟೇಶ್ವರನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡೋಣ. ಹನುಮಂತ ದೇವರನ್ನು ಸ್ಮರಿಸೋಣ. ಇದೆಲ್ಲವೂ ಕೂಡ ಸಾಧನೆಯ ಮುಖ್ಯವಾಗಿರ್ತಕ್ಕಂತಹ ಅಂಗಗಳು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ. ಸಾಧುಪ್ರಿಯನೇ ಹನುಮಂತ ದೇವರನ್ನು ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಹೇಳ್ತಾರೆ, ಅಪಮೃತ್ಯು ಪರಿಹರಿಸೋ ಅನಿಲ ದೇವ, ನನ್ನ ಅಪಮೃತ್ಯುವನ್ನು ದೂರ ಮಾಡು. ಹೇ ಅನಿಲ ದೇವ, ವಾಯುದೇವನೇ. ಅದರಲ್ಲಿಯೂ ಕೂಡ ಈ ಮಾನವ ಜನ್ಮ ಅನ್ನತಕ್ಕಂತಹದ್ದು ಬಹಳ ದುರ್ಲಭವಾದಂತಹದ್ದು. ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ, ಅಸ್ಥಿರವಾದಂತಹದ್ದು. ಆದರೆ ಮೋಕ್ಷಕ್ಕೆ ವಿಶೇಷವಾದ ಸಾಧನೆ ಈ ಮಾನವ ಜನ್ಮದಲ್ಲಿ ಆಗುವಂತಹದ್ದಾಗ್ತದೆ. ಅರ್ಥದಂ ಅಂತ ಹೇಳ್ತಾ ಇದ್ದಾರೆ. ಪುರುಷಾರ್ಥವನ್ನು ನೀಡತಕ್ಕಂತಹದ್ದು. ಅಂತಹ ಪುರುಷಾರ್ಥವನ್ನು ನೀಡುವ ಮಾನವ ಜನ್ಮವನ್ನು ನೀಡಿ ನಮ್ಮನ್ನು ಉದ್ಧರಿಸುತ್ತಿರ್ತಕ್ಕಂತಹ ಹೇ ಅನಿಲದೇವ, ನಿನಗೆ ಅನಂತಾನಂತ ನಮನಗಳು, ಇದು ಕೃತಜ್ಞತೆಗಳು ಎಂಬುದಾಗಿ ನಾವೆಲ್ಲರೂ ಕೂಡ ನಮನವನ್ನು ಸಲ್ಲಿಸೋಣ. ಅದಾದ ನಂತರದಲ್ಲಿ ಆ ಶ್ರೀರಾಮಚಂದ್ರನ ಮಹಿಮೆ, ಹನುಮಂತ ದೇವರ ಮಹಿಮೆ ಮೇಲಿಂದ ಮೇಲೆ ಪುಂಖಾನುಪುಂಖವಾಗಿ ಬರತಕ್ಕಂತಹದ್ದಾಗ್ತದೆ. ಅದನ್ನು ತಿಳಿದುಕೊಳ್ತಾ ನಾವು ಕೃತಕೃತ್ಯರಾಗೋಣ. ಭಕ್ತರು ಬಹಳ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅತ್ಯಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಮೊಬೈಲ್ಗಳ ಮುಖಾಂತರ, ಚಲವಾಣಿಯ ಮುಖಾಂತರ ನಡೀತಾ ಇರತಕ್ಕಂತಹ ಈ ಸಂದರ್ಭವನ್ನು ಸೆರೆ ಹಿಡಿತಾ ಇದ್ದಾರೆ ತಮ್ಮ ತಮ್ಮ ಚಲವಾಣಿಗಳಲ್ಲಿ. ಅದನ್ನು ಪುನಃ ನೋಡುವುದರ ಮುಖಾಂತರ ಭಗವಂತನನ್ನು ಮೇಲಿಂದ ಮೇಲೆ ಸ್ಮರಿಸುವಂತಹದ್ದು, ಹನುಮಂತ ದೇವರ ಸ್ಮರಣೆಯನ್ನು ಮಾಡತಕ್ಕಂತಹದ್ದು. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಇದೋ ನಾನು ಹೀಗೆ ಸ್ವಾಮಿಯನ್ನು ಚಿತ್ರೀಕರಿಸಿದ್ದೇನೆ ಎಂಬುದಾಗಿ ತಮ್ಮ ಮಿತ್ರರನ್ನು ಕೂಡ ಈ ಧರ್ಮ ಕಾರ್ಯದಲ್ಲಿ ಭಾಗಿಗಳಾಗುವಂತೆ ಮಾಡುವಂತಹದ್ದು. ಹೀಗೆ ಪ್ರತಿಯೊಂದು ಕಾರ್ಯವೂ ಕೂಡ ಭಗವದ್ವಿಷೇಕವಾಗಿ ನಡೀತಾ ಇರತಕ್ಕಂತಹದ್ದು ಬ್ರಹ್ಮೋತ್ಸವದ ವೈಶಿಷ್ಟ್ಯವಾಗಿದೆ. ಅಂತಹ ಆ ಬ್ರಹ್ಮೋತ್ಸವ ಕಾರ್ಯಕ್ರಮ, ಅದರಲ್ಲಿ ನಾವು ಪಾಲ್ಗೊಳ್ಳತಕ್ಕಂತಹದ್ದು, ಇದು ನಮ್ಮ ಪೂರ್ವಜನ್ಮದ ಸುಕೃತ, ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲ. ಈ ಭಾಗ್ಯ ಸರ್ವದಾ ನಮ್ಮದಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ ಆ ಸ್ವಾಮಿಯಲ್ಲಿ.
ಹನುಮಂತ ದೇವರ ವಿಶೇಷವಾದ ಸೇವೆಯನ್ನು ಪಡೆದುಕೊಳ್ತಾ ಲೋಕವನ್ನು ತನ್ನ ಕೃಪಾಪೂರ್ಣವಾದಂತಹ ದೃಷ್ಟಿಯಿಂದ ಅನುಗ್ರಹಿಸುತ್ತಾ ಭಕ್ತರಿಂದ ವೈಭವ ಪೂಜೆಯನ್ನು ಪಡೆದುಕೊಳ್ಳುತ್ತಾ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ರಥಬೀದಿಯಲ್ಲಿ ವಿಹರಿಸುತ್ತಿದ್ದಾನೆ. ಅವನ ಸೇವೆಯಲ್ಲಿ ಗಜರಾಜ ಪದಾತಿಗಳು ಎಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದಾರೆ. ಅರ್ಚಕರು ಛತ್ರವನ್ನು ಹಿಡಿದಿದ್ದಾರೆ. ಉಳಿದಂತಹ ಅರ್ಚಕರು ಭಕ್ತರು ಕೊಡುವಂತಹ ನೀರಾಜನವನ್ನು ಸಮರ್ಪಿಸಿ ಪುನಃ ಅದರಲ್ಲಿ ಫಲವನ್ನಿರಿಸಿ ಹಿಂತಿರುಗಿಸ್ತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೀಗೆ ಅತ್ಯಂತ ವೈಭವದಿಂದ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ಸ್ವಾಮಿಯ ವಿಶಿಷ್ಟವಾದ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹರೇ ಶ್ರೀನಿವಾಸ. ಭಾವಂ ದೇವದೇವಂ ಭಜೆ ದಿವ್ಯ ಪ್ರಭಾವಂ ರಾವಣಾಸುರವೈರಿ ರಣಪುಂಗವಂ ರಾಮಂ ದೇವದೇವಂ ಭಜೆ ದಿವ್ಯ ಪ್ರಭಾವಂ ರಾವಣಾಸುರವೈರಿ ರಣಪುಂಗವಂ ರಾಮಂ ದೇವದೇವಂ ಭಜೆ ದಿವ್ಯ ಪ್ರಭಾವಂ राजवरशेखरं रविकुलसुधाकरं राजवरशेखरं रविकुलसुधाकरम् आजानुबाहु नीलाभकायम् आजानुबाहु नीलाभकायम् राजारि कोदण्ड राजदीक्षा गुरु राजारि कोदण्ड राजदीक्षा गुरु राजीवलोचनं रामचन्द्रं रामं देवदेवं भजे दिव्य प्रभावं रावणासुरवैरि रणपुंगवं रामं देवदेवं भजे दिव्य प्रभावं पंकजासन विनुत परमनारायणं पंकजासन विनुत परमनारायणं शङ्करार्जित जनक चापदळनं शङ्करार्जित जनक चापदळनं लङ्का विशोषणं लङ्का विशोषणं लालितविभीषणं लङ्का विशोषणं लालितविभीषणं वेङ्कटेशं साधु विबुधविनुतं रामं वेङ्कटेशं साधु विबुधविनुतं रामं देवदेवं भजे दिव्य प्रभावं रावणासुरवैरि रणपुंगवं रामं देवदेवं भजे दिव्य प्रभावं
ಯೇ ಯೇ ಗುಣಾನಾಮ ಜಗತ್ಪ್ರಸಿದ್ಧಾಃ ಯಂ ತೇಷು ತೇಷು ಸ್ಮನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತಮಾಹುಹು. ಲೋಕದಲ್ಲಿ ಏನೇನು ಒಳ್ಳೊಳ್ಳೆ ಗುಣಗಳಿದ್ದಾವೋ ಅವುಗಳಿಗೆಲ್ಲ ನಿದರ್ಶನವಾಗಿ ಹನುಮಂತ ದೇವರನ್ನು ತೋರಿಸ್ತಾ ಇದ್ದರಂತೆ. ಯೇ ಯೇ ಗುಣಾನಾಮ ಜಗತ್ಪ್ರಸಿದ್ಧಾಃ ಯಂ ತೇಷು ತೇಷು ನಿದರ್ಶಯಂತಿ ಸ್ಮ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ. ಅಂತಹ ಭಾಗವತೋತ್ತಮರಾಗಿರ್ತಕ್ಕಂತಹ ಹನುಮಂತ ದೇವರನ್ನು ಎಲ್ಲರೂ ಕೂಡ ಹನುಹು ಅಸ್ಯ ಅಸ್ತೀತಿ ಹನುಮಾನ್, ಹನುಮಂತ ಅನ್ನುವಂತಹ ಹೆಸರಿನಿಂದ ಕರೆದರಂತೆ. ಅಂದರೆ ಮಹಾಜ್ಞಾನಿಗಳು ಅನ್ನುವಂತಹ ಅರ್ಥ. ಹನಹಿಂಸಾಯ ಗತ್ಯೋಹೋ ಅಂತ. ಯೇ ಯೇ ಗತ್ಯರ್ಥಕಾಹ ತೇ ತೇ ಜ್ಞಾನಾರ್ಥಕಾಹ ಅಂತ ನಿಯಮ. ಹಾಗಾಗಿ ಹನುಹು ಅಂತಂದರೆ ಜ್ಞಾನ, ಭಗವದ್ವಿಷೇಕವಾದಂತಹ ಜ್ಞಾನ. ಅಸ್ಯ ಅಸ್ತಿ ಇವರಿಗಿದೆ, ಆದ್ದರಿಂದ ಇವರನ್ನು ಹನುಮಾನ್ ಅಂತ ಕರೆದರಂತೆ. ಅಂತಹ ಆ ಹನುಮಂತ ದೇವರು ಕರ್ಮಾಣಿ ಕುರ್ವನ್ ಪರಮಾದ್ಭುತಾನಿ ಸಭಾಸು ದೈವೀಷು ಸಭಾಜಿತಾನಿ ಸುಗ್ರೀವಮಿತ್ರಂ ಸ ಜಗತ್ಪವಿತ್ರಂ ರಮಾಪತಿಂ ರಾಮತನುಂ ದದರ್ಶ. ವಿಧ ವಿಧವಾದಂತಹ ಅದ್ಭುತವಾದಂತಹ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಆ ಕರ್ಮಗಳು ಯಾವುದು ಮೊದಲು ಯಾವುದು ಅನಂತರ ಅಂತ ಹೇಳುವಂತಹದ್ದೇನಲ್ಲ, ಎಲ್ಲದರಲ್ಲಿಯೂ ಕೂಡ ನಮಗೆ ಅಜ್ಞಾನ. ಹಾಗಾಗಿ ಪೂರ್ವಾಪರೀಕಾರ ಮಥಾಪರಂ ವಾ ಕ್ಷಾಮ್ಯಂತು ಮೇ ಹಂತ ಮುಹುರ್ಮಹಾಂತಹ ಅಂತ ನಾರಾಯಣ ಪಂಡಿತಾಚಾರ್ಯರು ವಾಯುದೇವರ ವರ್ಣನೆಯನ್ನು ಮಾಡ್ತಾ, ಅವರ ಮಹಿಮೆಯ ವರ್ಣನೆಯನ್ನು ಮಾಡ್ತಾ ಮೊದಲು ಹೇಳುವಂತಹದ್ದು ಅನಂತರ ಹೇಳಿದರೆ, ಅನಂತರ ಹೇಳುವಂತಹದ್ದು ಮೊದಲು ಹೇಳಿದರೆ ಪೂರ್ವಾಪರೀಕಾರ ಅನ್ನುವಂತಹ ದೋಷ, ಅಂತಹ ದೋಷವನ್ನು ಕ್ಷಮಿಸಬೇಕು ಎಂಬುದಾಗಿ ಪ್ರಾರ್ಥಿಸಿ ಆ ಹನುಮಂತ ದೇವರ ಮಹಿಮೆಯನ್ನು ಹೇಳಲಿಕ್ಕೆ ಪ್ರವೃತ್ತರಾಗಿರುವಂತಹದ್ದು. ಹಾಗಾಗಿ ಅದ್ಭುತವಾದಂತಹ ಕರ್ಮಗಳನ್ನು ಮಾಡ್ತಾ ಸುಗ್ರೀವನಿಗೆ ಮಿತ್ರನಾಗಿ ಜಗತ್ಪವಿತ್ರನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನು ವೀಕ್ಷಿಸಿ ರಾಮನಿಗೂ ಮತ್ತು ಸುಗ್ರೀವನಿಗೂ ಸಖ್ಯವನ್ನು ಉಂಟು ಮಾಡಿ ವಿಶೇಷವಾದಂತಹ ಶ್ರೀರಾಮಚಂದ್ರ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಇಂದಿಗೂ ಕೂಡ ಕಿಂಪುರುಷಾಖಂಡದಲ್ಲಿ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ಶ್ರೀರಾಮಚಂದ್ರನ ಕಥೆ ಎಂಬತಕ್ಕಂತಹ ಅಮೃತದಲ್ಲಿ ಯಾವಾಗಲೂ ಮುಣುಗ್ತಕ್ಕಂಥವರಾಗಿ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದಾರೆ. ಆ ಹನುಮಂತ ದೇವರಿಗೆ ಸ್ವಾತ್ಮಾನಮೇವೈಷ ದದೌ ಯದಸ್ಮೈ, ಅಂಥವರಿಗೆ ತಮ್ಮನ್ನೇ ತಾವು ಅರ್ಪಿಸಿಬಿಟ್ಟಿದ್ದಾರಂತೆ ಶ್ರೀರಾಮಚಂದ್ರ ದೇವರು. ಅಂತಹ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಿರ್ತಕ್ಕಂತಹ ಆ ಹನುಮಂತ ದೇವರ ಹೆಗಲ ಮೇಲೆ ಕುಳಿತುಕೊಂಡು ಶ್ರೀರಾಮಚಂದ್ರನಾಗಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಈ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾ ಇರತಕ್ಕಂತಹ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಇದೊಂದು ಅದ್ಭುತವಾದಂತಹ ಸನ್ನಿವೇಶ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಭಗವಂತನ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಭಾಗ್ಯ, ಭಾಗ್ಯ ಅಂದರೆ ಇದು ಎಂಬುದಾಗಿ ದಾಸರು ತಿಳಿಸಿದಂತೆ ಇಂತಹ ಭಾಗ್ಯವನ್ನು ಪಡೆದುಕೊಂಡ ನಾವೆಲ್ಲರೂ ಕೂಡ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಗೆ ಕೃತಜ್ಞತೆಯನ್ನು ಸಮರ್ಪಿಸೋಣ. ಅದು ಕೂಡ ನಾಮಸ್ಮರಣೆ ಮಾಡುವುದರ ಮುಖಾಂತರ. ಆಂಜನೇಯ ವರದ ಗೋವಿಂದ ಗೋವಿಂದ. ತಿರುಮಲ ಕ್ಷೇತ್ರದ ದರ್ಶನವನ್ನು ಪಡೆದುಕೊಂಡು ವಾಹನದಲ್ಲಿ ಪಡೆದುಕೊಂಡು ತಿರುಗಿ ಬರುವ ಸಂದರ್ಭದಲ್ಲಿಯೂ ಕೂಡ ಅತ್ಯಂತ ಬೃಹತ್ತಾಗಿರ್ತಕ್ಕಂತಹ ಮೂರ್ತಿಯನ್ನು, ಹನುಮಂತ ದೇವರ ಮೂರ್ತಿಯನ್ನು ನಾವು ನೋಡ್ತೇವೆ. ಇನ್ನು ನಡೆದುಕೊಂಡು ತಿರುಮಲವನ್ನು ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಭಕ್ತರಿಗೆ ಅಲಿಪಿರಿಯ ಮಾರ್ಗದಲ್ಲಿ ಸ್ವಾಮಿಯ ದರ್ಶನಕ್ಕೆಂದು ಹೋಗ್ತಾ ಇರತಕ್ಕಂಥವರಿಗೂ ಕೂಡ ಮಧ್ಯದಲ್ಲಿ ಹನುಮಂತ ದೇವರ ದರ್ಶನ ಆಗ್ತದೆ.
ಹೀಗೆ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ದರ್ಶನಕ್ಕೆ ಮಧ್ಯದಲ್ಲಿ ತಮ್ಮ ದರ್ಶನವನ್ನು ನೀಡಿ ಭಕ್ತರನ್ನು ಪರಮ ಪವಿತ್ರರನ್ನಾಗಿ ಮಾಡತಕ್ಕಂಥದ್ದು. ದರ್ಶನವನ್ನು ಮಾಡಿಕೊಂಡು ಬಂದ ನಂತರವೂ ಕೂಡ ತಮ್ಮ ದರ್ಶನವನ್ನು ನೀಡಿ ಆ ದರ್ಶನದ ಪೂರ್ಣತೆಯನ್ನು ಉಂಟು ಮಾಡತಕ್ಕಂಥವರು ಹನುಮಂತ ದೇವರು. ಹೀಗೆ ಆ ಹನುಮಂತ ದೇವರ ಭಕ್ತರ ಮೇಲಿರ್ತಕ್ಕಂತಹ ಆ ಕಾಳಜಿಯನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಇಂತಹ ಕೃಪೆ ಸರ್ವದಾ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಕೂಡ ಆ ರಾಮದೂತನಲ್ಲಿ ಸಮರ್ಪಿಸುತ್ತಾ ನಾವು ಕೃತಕೃತ್ಯರಾಗೋಣ. ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮಚಂದ್ರನ ನಾಮವನ್ನು ಮೇಲಿಂದ ಮೇಲೆ ನಾವು ಉಚ್ಚರಿಸಬೇಕು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾ ಪತಯೇ ನಮಃ. ಸೀತಾಪತಿಯಾದಂತಹ ಶ್ರೀರಾಮಚಂದ್ರನನ್ನು ನಾವು ಸ್ಮರಿಸುತ್ತಿದ್ದೇವೆ. ರಾಮ ರಾಮ ಎಂಬ ಎರಡಕ್ಷರ ಪ್ರೇಮದಿ ಸಲಹಿತು ಸುಜನರನು, ಸಜ್ಜನರನ್ನೆಲ್ಲ ಸಲಹಿದ್ದು ಈ ರಾಮನಾಮ ಅನ್ನುವಂಥದ್ದು. ಹರೇ ಶ್ರೀನಿವಾಸ. ರಾಮ 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 जानकी जाने राम जानकी जाने कदन निदानं नाहं जाने मोक्ष कवाटं नाहं जाने जानकी जाने राम 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 जानकी जाने राम. विषाद काले सखा त्वमेव भयान्तकारे प्रभात्वमेव. विषादकाले सखा त्वमेव भयान्तकारे प्रभात्वमेव. भवाब्धिनौका त्वमेव देवा भवाब्धिनौका त्वमेव देवा. भजे भवन्तं रमाभिरामा भजे भवन्तं रमाभिरामा. जानकी जाने राम 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 जानकी जाने राम. दया समेता सुधा निकेता चिन्मकरंद नथ मुनिवृंद. दया समेता सुधा निकेता चिन्मकरंद नथ मुनिवृंद. आगम सारा जिद संसारा आगम सारा
ಸಂಸಾರ ಜಿತ ಸಂಸಾರ ಭಜೆ ಭವಂತಂ ಮನೋಭಿರಾಮ ಭಜೆ ಭವಂತಂ ಮನೋಭಿರಾಮ जानकी जाने राम जानकी जाने कदन निदानं नाहं जाने मोक्ष कवाटं नाहं जाने जानकी जाने राम 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 जानकी जाने ಜಾನಕಿ ಜಾನೆ ರಾಮ ಎಂಬುದಾಗಿ ಜಾನಕಿ ಪತಿ ಶ್ರೀರಾಮ ಎಂಬುದಾಗಿ ಸಂಬೋಧಿಸುತ್ತಾ ನಾನು ಮೋಕ್ಷ ಮಾರ್ಗವನ್ನು ತಿಳಿದಂಥವನಲ್ಲ, ಆದ್ದರಿಂದ ನನಗೆ ಮೋಕ್ಷ ಮಾರ್ಗವನ್ನು ತೋರಿಸಿ ನನ್ನಿಂದ ಸಾಧನೆಯನ್ನು ಮಾಡಿಸಿ ಉದ್ಧರಿಸು ಎಂಬುದಾಗಿ ಆ ಶ್ರೀರಾಮಚಂದ್ರನನ್ನು ಪ್ರಾರ್ಥಿಸಿದಂತಹ ಅದ್ಭುತವಾದಂತಹ ಗೀತೆಯನ್ನು ನಾವೆಲ್ಲರೂ ಕೂಡ ಇಲ್ಲಿಯ ತನಕ ಕೇಳಿದ್ದೇವೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೇಲಿಂದ ಮೇಲೆ ಅತ್ಯಧಿಕ ಸಾರಿ ನಾವು ಆ ಶ್ರೀರಾಮಚಂದ್ರನನ್ನು ಲೋಕಾಭಿರಾಮನನ್ನು ನಮಿಸೋಣ. ಭಕ್ತರು ಅತ್ಯಂತ ಅದ್ಭುತವಾದ ರೀತಿಯಿಂದ ಕೋಲಾಟವನ್ನಾಡುತ್ತಾ ಅದ್ಭುತವಾದ ಆ ಧ್ವನಿಯನ್ನು, ಆ ಧ್ವನಿಯ ಮುಖಾಂತರವೂ ಕೂಡ ಸ್ವಾಮಿಯ ಸರ್ವೋತ್ತಮತ್ವವನ್ನು ಹೊರತರುತ್ತಾ ಭಕ್ತರಿಗೆಲ್ಲ ಆನಂದವನ್ನು ಉಂಟು ಮಾಡ್ತಾ ಇದ್ದಾರೆ. ಲೋಕಾಭಿರಾಮನಾದಂತಹ ಶ್ರೀರಾಮನನ್ನು ವಿಶೇಷವಾಗಿ ಸೇವಿಸಿಕೊಳ್ತಾ ಇದ್ದಾರೆ. ಆಪದಾಂ ಅಪಹರ್ತಾರಂ, ಎಲ್ಲ ವಿಧವಾದಂತಹ ಆಪತ್ತುಗಳು ಏನೇ ಇರಲಿ ಆ ಆಪತ್ತನ್ನು ದೂರ ಮಾಡತಕ್ಕಂಥವನು, ಆಪತ್ತುಗಳ ಅಪಹರ್ತ ಆ ಸ್ವಾಮಿ. ದಾತೃ ಆಗಿದ್ದಾನಂತೆ ಸರ್ವಸಂಪದಾಂ, ಎಲ್ಲ ವಿಧವಾದಂತಹ ಸಂಪತ್ತುಗಳನ್ನು ನೀಡತಕ್ಕಂಥವನು. ಅಂತಹ ಲೋಕಾಭಿರಾಮನನ್ನು ಹನುಮದ್ವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಶ್ರೀರಾಮಚಂದ್ರನನ್ನು, ಕಲ್ಯಾಣ ವೆಂಕಟೇಶ್ವರನನ್ನು ಭೂಯೋ ಭೂಯೋ ನಮಾಮ್ಯಹಂ. ಇದು ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ. ನಮಃ ಕೋದಂಡಹಸ್ತಾಯ ಸಂಧೀಕೃತಶರಾಯ ಚ ದಂಡಿತಾಖಿಲ ದೈತ್ಯಾಯ ರಾಮಾಯಾಪನ್ನಿವಾರಿಣೇ. ಶ್ರೀರಾಮಚಂದ್ರ ಎಲ್ಲರ ಆಪತ್ತುಗಳನ್ನು ನಿವಾರಣೆ ಮಾಡ್ತಕ್ಕಂಥವನು. ಹಾಗಾಗಿ ಆಪನ್ನಿವಾರಿಣೇ ರಾಮಾಯ ನಮಃ ಅಂತಹ ರಾಮನಿಗೆ ನಮನಗಳನ್ನು ಸಲ್ಲಿಸುವಂತಹದ್ದು. ದಂಡಿತ ಅಖಿಲ ದೈತ್ಯಾಯ, ಸಮಸ್ತ ದೈತ್ಯರನ್ನು ದಂಡಿಸಿರತಕ್ಕಂಥವನು. ಸಂಧೀಕೃತ ಶರಾಯ ಚ, ಸಮುದ್ರದ ಮೇಲೆ ಶರವನ್ನು ಸಂಧಾನ ಮಾಡಿರ್ತಕ್ಕಂಥವನು. ರಾವಣನ ಮೇಲೆ ಶರಸಂಧಾನವನ್ನು ಮಾಡಿರ್ತಕ್ಕಂಥವನು. ಕುಂಭಕರ್ಣನ ಮೇಲೆ ಶರಸಂಧಾನವನ್ನು ಮಾಡಿರ್ತಕ್ಕಂಥವನು. ದುಷ್ಟರನ್ನು ನಿಗ್ರಹಿಸಲಿಕ್ಕೂ ಶರಸಂಧಾನವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಇನ್ನು ಬುದ್ಧಿ ಹೇಳಲಿಕ್ಕೂ ಕೂಡ ಶರಸಂಧಾನ. ಕಾಕಾಸುರನಲ್ಲಿಯೂ ಕೂಡ ಶರಸಂಧಾನವನ್ನು ಮಾಡಿರ್ತಕ್ಕಂಥವನು. ಸಂಧೀಕೃತ ಶರಾಯ ಅನ್ನುವಾಗ ಅನೇಕ ವಿಚಾರಗಳು ಮನಸ್ಸಿಗೆ ಬರತಕ್ಕಂತಹದ್ದಾಗ್ತಿದೆ. ಒಂದು ಹುಲ್ಲುಗಡ್ಡಿಯನ್ನು ಅಭಿಮಂತ್ರಿಸಿ ಕಾಕಾಸುರನ ಮೇಲೆ ಕಳುಹಿಸಿರ್ತಕ್ಕಂತಹದ್ದು. ಅಲ್ಲಿಯ ತನಕ 2 ಕಣ್ಗಳುಳ್ಳಂತಹ ಕಾಕ ನಂತರದಲ್ಲಿ ಏಕಾಕ್ಷಿಯಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹದ್ದಾಗಿದೆ. ಇಂದಿಗೂ ಕೂಡ ಕಾಗೆಗೆ ಒಂದೇ ಕಣ್ಣು, 2 ಕಡೆ ಇದೆ ಮಾತ್ರ ನೋಡಲಿಕ್ಕೆ. ಅದು ಆ ಕಡೆ ನೋಡಿದಾಗ ಈ ಕಡೆ ನೋಡುವುದಿಲ್ಲ, ಈ ಸೈಡ್ ಈ ಕಡೆ ನೋಡಿದಾಗ ಆ ಕಡೆ ನೋಡುವಂತಹದ್ದಿಲ್ಲ. ಗೋಲ ಒಂದೇ, 2 ಕಡೆ ಮಾತ್ರ ಸ್ಥಳ ಇರುವಂತಹದ್ದಾಗಿದೆ. ಹಾಗಾಗಿ ಅಂತಹ ಸ್ಥಿತಿ ಬಂದದ್ದು ಶ್ರೀರಾಮಚಂದ್ರನ ಒಂದು ವಿಧವಾಗಿರ್ತಕ್ಕಂತಹ ಕೃಪೆಯೂ ಹಾಗೂ ಕೋಪವೂ ಕೂಡ ಕಾರಣ. ಕೋದಂಡ ಹಸ್ತನಾಗಿದ್ದಾನೆ, ಕೋದಂಡ ಪಾಣಿಯಾಗಿದ್ದಾನೆ, ಕೈಯಲ್ಲಿ ಧನಸ್ಸನ್ನು ಧರಿಸಿದ್ದಾನೆ. ಅಂತಹ ಆ ಶ್ರೀರಾಮಚಂದ್ರನನ್ನು ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವನ್ನು ನಾವು ಶರಣು ಹೊಂದುತ್ತಾ ಇದ್ದೇವೆ.
आपन्न जनरक्षैकदीक्षायामित तेजसे नमोऽस्तु विष्णवे तुभ्यं रामायापन्निवारिणे पदाम्भोजरजस्पर्शपवित्रमुनियोषिते नमोऽस्तु सीतापतये ರಾಮಾಯಾಪನ್ನಿವಾರಿಣೆ. ಗೌತಮ ಮುನಿಯ ಪತ್ನಿ ಅಹಲ್ಯೆ ತನ್ನ ಪಾದದ ಧೂಳಿನ ಸ್ಪರ್ಶ ಮಾತ್ರದಿಂದಲೇ ಆ ವಿಶಿಷ್ಟವಾದ ಅನುಗ್ರಹವನ್ನು ಮಾಡಿರ್ತಕ್ಕಂಥವನು, ಅಹಲ್ಯೆಯನ್ನು ಪವಿತ್ರಗೊಳಿಸಿರ್ತಕ್ಕಂಥವನು. ಅಂತಹ ಸೀತಾಪತಿಯ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಎಲ್ಲರ ಆಪತ್ತುಗಳನ್ನು ಪರಿಹಾರ ಮಾಡ್ತಕ್ಕಂಥವನು ಶ್ರೀರಾಮಚಂದ್ರ. ದಾನವೇಂದ್ರ ಮಹಾಮತ್ತ ಗಜ ಪಂಚಾಸ್ಯ ರೂಪಿಣೆ ನಮೋಸ್ತು ರಘುನಾಥಾಯ ರಾಮಾಯ ಪನ್ನಿವಾರಿಣೆ. ಮಹಿಜಾ ಕುಚ ಸಂಲಗ್ನ ಕುಂಕುಮಾರುಣ ವಕ್ಷಸೆ ನಮಃ ಕಲ್ಯಾಣ ರೂಪಾಯ ರಾಮಾಯ ಪನ್ನಿವಾರಿಣೆ. ಪದ್ಮಸಂಭವ ಭೂತೇಶ ಮುನಿ ಸಂಸ್ತುತ ಕೀರ್ತಯೇ ನಮೋ ಮಾರ್ತಾಂಡವಂಶಾಯ ರಾಮಾಯ ಪನ್ನಿವಾರಿಣೆ. ಆಪತ್ತುಗಳನ್ನು ಪರಿಹಾರ ಮಾಡತಕ್ಕಂತಹ, ಸಂಕಟ ಬಂದಾಗ ಎಲ್ಲರ ಸಂಕಟಗಳನ್ನು ಪರಿಹಾರ ಮಾಡುವ ವೆಂಕಟರಮಣನ ಕಲ್ಯಾಣ ವೆಂಕಟೇಶ್ವರನ ದಿವ್ಯವಾದಂತಹ ಉತ್ಸವ ಬ್ರಹ್ಮೋತ್ಸವ. ಅದರಲ್ಲಿ ಶ್ರೀರಾಮಚಂದ್ರ ಅಪನಿವಾರಣರಾಗಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸುತ್ತಿದ್ದಾನೆ. ಆ ಸ್ವಾಮಿಗೆ ಸೂರ್ಯನ ಕಿರಣಗಳು, ತೀಕ್ಷ್ಣವಾದಂತಹ ಕಿರಣಗಳು ಬೀಳದಂತೆ ಛತ್ರವನ್ನು ಅಡ್ಡ ಹಿಡಿದಿದ್ದಾರೆ. ಆ ಛತ್ರದ ಛಾಯೆಯಲ್ಲಿ, ಅವನ ಕೃಪಾಪೂರ್ಣವಾದ ಛತ್ರ ಛಾಯೆಯಲ್ಲಿ ಭಕ್ತರನ್ನು ಇರಿಸುತ್ತಾ, ಭಕ್ತರೇ ಇಷ್ಟಕ್ಕಾಗಿ ನಡೆಸಿಕೊಳ್ಳಲ್ಪಡ್ತಾ ಇರತಕ್ಕಂತಹ ಬ್ರಹ್ಮೋತ್ಸವದಲ್ಲಿ ಅರ್ಚಕರ ಕೈಯಲ್ಲಿರುವ ಛತ್ರ ಛಾಯೆಯಲ್ಲಿ ತಾನು ವಿರಾಜಿಸುತ್ತಿದ್ದಾನೆ. ಇಂತಹ ಅದ್ಭುತವಾದಂತಹ ಸ್ವಾಮಿಯ ಮಹಿಮೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ನಾವೆಲ್ಲರೂ ಕೂಡ ಸ್ವಾಮಿಯ ಛತ್ರ ಛಾಯೆಯಲ್ಲಿದ್ದೇವೆಯೋ. ನಮ್ಮ ಛತ್ರ ಅಂದರೆ ಭಕ್ತರು ಹಿಡಿದಿರ್ತಕ್ಕಂತಹ ಛತ್ರದ ಛಾಯೆಯಲ್ಲಿ ಸ್ವಾಮಿ ಇದ್ದಾನೋ. ಆಲೋಚನೆಯನ್ನು ನಾವು ಮಾಡಬೇಕು. ಎಲ್ಲವೂ ಕೂಡ ಸತ್ಯವೇ. ಈ ರೀತಿಯಾದಂತಹ ಅದ್ಭುತವಾದಂತಹ ವಿಷಯಗಳು ಸ್ವಾಮಿಯ ಮಹಿಮೆಯನ್ನು ತಿಳಿಸ್ತಕ್ಕಂಥವುಗಳಾಗ್ತವೆ. ಇಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸುತ್ತಿದ್ದೇವೆ. ಹನುಮದ್ವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಬ್ರಹ್ಮೋತ್ಸವದ ವೈಭವವನ್ನು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಾವೆಲ್ಲರೂ ಕೂಡ ವೀಕ್ಷಿಸ್ತಕ್ಕಂಥವರಾಗ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ಇಂತಹ ಅದ್ಭುತವಾದ ಅವಕಾಶವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡುತ್ತಾ ಶ್ರೀರಾಮಚಂದ್ರ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ಪುಂಡರೀಕಾಕ್ಷೋ, ಮಂಗಳಂ ಗರುಡಧ್ವಜ, ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ, ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಎಂಬುದಾಗಿ ಆ ಸ್ವಾಮಿಗೆ ನಾವೆಲ್ಲರೂ ಕೂಡ ಮಂಗಳವನ್ನು ನಮನವನ್ನು ಪಾಡೋಣ. ಅದ್ಭುತವಾದಂತಹ ಆ ಸ್ವಾಮಿಯ ಸ್ಮರಣೆ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲ ಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಶ್ರೀರಾಮಚಂದ್ರ ಪುಣ್ಯಶ್ಲೋಕನಾಗಿದ್ದಾನೆ. ತಾಯಿ ಸೀತೆ ಪುಣ್ಯಶ್ಲೋಕಳಾಗಿದ್ದಾಳೆ. ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾ ನಗರೀಪತೆ ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಳಂ. ಸ್ವಾಮಿ ಭವ್ಯರೂಪನು, ಭಾಗ್ಯದ ಪರಿಪಾಕ. ವಿಶ್ವಾಮಿತ್ರನ ಅಂತರಂಗದಲ್ಲಿ ಇರತಕ್ಕಂಥವನು, ಪಿತೃಭಕ್ತನು, ಯಾವಾಗಲೂ ಕೂಡ ತನ್ನ ಭ್ರಾತೃಗಳಿಂದ ಕೂಡಿರ್ತಕ್ಕಂಥವನು. ವಿಶೇಷವಾಗಿ ಸೀತಾ ಸಹಿತನಾಗಿ ಸಮಸ್ತ ಲೋಕವನ್ನು ಆನಂದದಲ್ಲಿ ಇರಿಸಿರ್ತಕ್ಕಂತಹ ರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಇಂದು ವೀಕ್ಷಿಸುತ್ತಿದ್ದೇವೆ ಹನುಮದ್ವಾಹನದ ಮೇಲೆ. ಅಂತಹ ಆ ಹನುಮಂತ ದೇವರ ಹೆಗಲ ಮೇಲೆ ಕುಳಿತುಕೊಂಡು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಶ್ರೀರಾಮಚಂದ್ರನ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡ್ತಾ ಇರುವಂತಹದ್ದು. ಇಂತಹ ಪರಮ ಪವಿತ್ರವಾಗಿರತಕ್ಕಂತಹ ಕಾರ್ಯಕ್ರಮ, ಬ್ರಹ್ಮೋತ್ಸವ ಕಾರ್ಯಕ್ರಮ
ಇಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವು ಭಾಗಿಗಳಾಗಿ ನಮ್ಮ ವಿಶೇಷವಾದ ಸಾಧನೆಯನ್ನು, ಮಾನವ ಜನ್ಮದ ಸಾರ್ಥಕತೆಯನ್ನು ಪಡೆದುಕೊಳ್ತಾ ಇದ್ದೇವೆ. ಹನುಮತ್ ಸಮವೇತಾಯ ಹರೀಶಾಭೀಷ್ಟದಾಯಿನೇ ವಾಲಿ ಪ್ರಮಥನಾತಾಯ ಮಹಾಧೀರಾಯ ಮಂಗಳ. जय चिन्तिताभीष्टदायका श्रीपतिपुरनायका जय चिन्तिताभीष्टदायका श्रीपतिपुरनायका जय चिन्तिताभीष्टदायका चिन्तिताभीष्टदायका श्रीपतिपुरनायका शिवसाधिताखिलतारका जानकी प्रियकारका शिवसाधिताखिलतारका मानुषाहितमारका मामका घनिवारका मानुषाहितमारका श्रीवेङ्कटनाथरूपका सञ्चितरघुकुलदीपका भावसन्तोषप्रापका अभङ्गमञ्जुलचापका श्रीपतिपुरनायका श्रीवेङ्कटनाथरूपका सञ्चितरघुकुलदीपका भावसन्तोषप्रापका अभङ्गमञ्जुलचापका श्रीपतिपुरनायका जय चिन्तिताभीष्टदायका श्रीपतिपुरनायका ನಾಯಕ ಎಂಬುದಾಗಿ ಎಲ್ಲ ದೇವಾದಿ ದೇವತೆಗಳಿಗೂ ಕೂಡ ನಾಯಕನಾಗಿರ್ತಕ್ಕಂತಹ ಸ್ವಾಮಿಯನ್ನು ಭಜಿಸುತ್ತಾ ಹನುಮತ್ ಸಮವೇತಾಯ ಹರೀಶಾಭೀಷ್ಟದಾಯಿನೇ ವಾಲಿಪ್ರಮಥನಾಯಾಸ್ತು ಮಹಾಧೀರಾಯ ಮಂಗಳಂ. ವಾಲಿಯನ್ನು ವಧಿಸಿರತಕ್ಕಂತಹ
ಶ್ರೀರಾಮಚಂದ್ರ ಮಹಾಧೀರ, ಹರೀಶನಾದ ಸುಗ್ರೀವನ ಅಭೀಷ್ಟವನ್ನು ನೀಡಿದಂಥವನು, ಹನುಮಂತನಿಂದ ಯಾವಾಗಲೂ ಕೂಡ ಕೂಡಿ ಇರತಕ್ಕಂಥವನು, ಹನುಮತ್ ಸಮವೇತನು. ಅಂತಹ ಆ ಮಹಾಧೀರನಿಗೆ ನಾವೆಲ್ಲರೂ ಕೂಡ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ. ಶ್ರೀಮತೆ ರಘುವೀರಾಯ ಸೇತುಲಂಘಿತ ಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ. ಅವನು ರಣಧೀರನಾಗಿದ್ದಾನೆ, ಕಂಠೀರವನಾಗಿದ್ದಾನೆ, ಜಿತರಾಕ್ಷಸ ರಾಜನಾಗಿದ್ದಾನೆ, ರಾವಣನನ್ನು ಸದೆಬಡೆದಿದ್ದಾನೆ. ಸೇತು ಲಂಘನವನ್ನು ಮಾಡಿ, ಸೇತುವನ್ನು ಕಟ್ಟಿ, ಸಮುದ್ರವನ್ನು ದಾಟಿ ರಾವಣನನ್ನು ಸದೆಬಡೆದಿರ್ತಕ್ಕಂತಹ ರಣಧೀರ ಸ್ವಾಮಿ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಈಗ ವಿಶೇಷವಾಗಿ ಸ್ಮರಿಸುತ್ತಿದ್ದೇವೆ, ಭಜಿಸುತ್ತಿದ್ದೇವೆ, ಅವನನ್ನು ಶರಣು ಹೊಂದುತ್ತಿದ್ದೇವೆ. ಅಂತಹ ಆ ರಾಜಾದಿರಾಜನಾದಂತಹ ರಾಮಭದ್ರನನ್ನು ನಾವು ಭಜಿಸೋಣ. ಅವನನ್ನು ರಾಮ ಅಂತ ಕರೀತಾರೆ, ರಾಮಭದ್ರ ಅಂತ ಕರೆಯತಕ್ಕಂತಹದ್ದು ರಾಮಚಂದ್ರ ಎಂಬುದಾಗಿ. ಅವನೇ ಬ್ರಹ್ಮನಾಗಿದ್ದಾನೆ. ಹಾಗಾಗಿ ಪತಿಯಾದಂತಹ ಸೀತಾಪತಿಯಾದಂತಹ ನಮ್ಮೆಲ್ಲರ ಒಡೆಯನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನು ಭಜಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ರಾಮನ ಮಹಿಮೆ. ಶ್ರೀರಾಮಂ ತ್ರಿಜಗದ್ಗುರುಂ ಸುರವರಂ ಸೀತಾಮನೋನಾಯಕಂ ಶ್ಯಾಮಾಂಗಂ ಶಶಿಕೋಟಿಪೂರ್ಣವದನಂ ಚಂಚತ್ಕಲಾಕೌಸ್ತುಭಂ ಸೌಮ್ಯಂ ಸತ್ಯಗುಣೋತ್ತಮಂ ಸುಸರಯೂತೀರೇ ವಸಂತಂ ಪ್ರಭುಂ ತ್ರಾತಾರಂ ಸಕಲಾರ್ಥಸಿದ್ಧಿಸಹಿತಂ ವಂದೇ ರಘೂಣಾಂ ಪತಿಂ. ವಂದೇ ರಘೂಣಾಂ ಪತಿಂ. ರಘುಗಳ ಪತಿಯಾಗಿರ್ತಕ್ಕಂತಹ ರಘುವಂಶದ ಸುಧಾಂಬುದಿ ಚಂದ್ರನಾಗಿರ್ತಕ್ಕಂತಹ ಸಕಲಾರ್ಥಗಳ ಸಿದ್ಧಿಯನ್ನು ನೀಡತಕ್ಕಂತಹ, ಮೂರು ಲೋಕಕ್ಕೂ ಕೂಡ ಭಕ್ತ ಕೋಟಿಗೆಲ್ಲರಿಗೂ ಕೂಡ ರಕ್ಷಕನಾಗಿರ್ತಕ್ಕಂತಹ, ಸುಸರಯೂ ತೀರದಲ್ಲಿ ವಾಸವಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಪ್ರಭುವಾಗಿರ್ತಕ್ಕಂತಹ ಆ ಸ್ವಾಮಿಯನ್ನು ಶರಣು ಹೊಂದುತ್ತಾ ಇದ್ದೇವೆ. ಅಂತಹ ಶ್ರೀರಾಮಚಂದ್ರ ನಮ್ಮೆಲ್ಲರ ಅಭೀಷ್ಟಗಳನ್ನು ಪೂರೈಸಲಿ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುವರಾನ್ವಯರತ್ನದೀಪಂ ಆಜಾನುಬಾಹುಮರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ನಿಶಾಚರರ, ರಾಕ್ಷಸರ ವಿನಾಶಕರನಾದಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ನಮಿಸೋಣ. ಆಜಾನುಭಾವ ಆಗಿ ಇದ್ದಾನೆ, ಅರವಿಂದದ ತಳದಂತೆ ಅಗಾಲವಾದ ಕಣ್ಗಳುಳ್ಳಂಥವನು ಸೀತಾಪತಿಯು ರಘುವರನು. ಆ ರಘುಕುಲಕ್ಕೆ ರತ್ನದೀಪದಂತೆ ಇರತಕ್ಕಂತಹ ದಶರಥನ ಮಗನಾದ ಅಪ್ರಮೇಯನಾಗಿರ್ತಕ್ಕಂತಹ ಶ್ರೀರಾಘವನನ್ನು ನಾವೆಲ್ಲರೂ ಕೂಡ ನಮಿಸೋಣ. ಶ್ರೀರಾಮಚಂದ್ರ ಕರುಣಾಕರ ರಾಘವೇಂದ್ರ ರಾಜೇಂದ್ರ ಚಂದ್ರ ರಘುವಂಶ ಸಮುದ್ರ ಚಂದ್ರ ಸುಗ್ರೀವನೇತ್ರಯುಗಲೋತ್ಪಲ ಪೂರ್ಣಚಂದ್ರ ಸೀತಾಮನಃ ಕುಮುದ ಚಂದ್ರ ನಮೋ ನಮಸ್ತೆ. ಸೀತಾಮನಃ ಕುಮುದ ಚಂದ್ರ ನಮೋ ನಮಸ್ತೆ. ಸೀತೆಯ ಮನಃ ಕುಮುದ ಅನ್ನತಕ್ಕಂತಹದ್ದಕ್ಕೆ ಚಂದ್ರನಂತೆ ಇರತಕ್ಕಂಥವನು. ಚಂದ್ರ ಬಂದಾಗ ಕುಮುದ ಕುವಲಯ ಅನ್ನತಕ್ಕಂತಹದ್ದು ಅರಳುತ್ತದೆ. ಹಾಗೆ ಸೀತೆಯ ಮನಸ್ಸು ಎಂಬತಕ್ಕಂತಹ ಕುಮುದ ಪುಷ್ಪಕ್ಕೆ ಚಂದ್ರನಂತೆ ಇರತಕ್ಕಂತಹ ಶ್ರೀರಾಮಚಂದ್ರನೇ ಇದೋ ನಿನಗೆ ಅನಂತ ಅನಂತ ನಮನಗಳು ಎಂಬುದಾಗಿ ನಾವು ಆ ಸ್ವಾಮಿಯನ್ನು ವಿಶೇಷವಾಗಿ ಶರಣು ಹೊಂದೋಣ, ನಮಿಸೋಣ, ಕೃತಕೃತ್ಯರಾಗೋಣ. ರಾಜೇಂದ್ರ ಚಂದ್ರನಾಗಿದ್ದಾನೆ, ರಘುವಂಶ ಸಮುದ್ರ
ಚಂದ್ರನಾಗಿದ್ದಾನೆ. ಸುಗ್ರೀವನ ನೇತ್ರ ಯುಗಲ ಅನ್ನತಕ್ಕಂತಹ ಕಮಲಕ್ಕೆ ಪೂರ್ಣ ಚಂದ್ರನಾಗಿದ್ದಾನಂತೆ. ಅಂತಹ ಆ ಸ್ವಾಮಿಯನ್ನು ನಾವು ಭಜಿಸುತ್ತಾ ಕೃತಕೃತ್ಯರಾಗ್ತಾ ಇದ್ದೇವೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಸೀತಾ ಮನೋಮಾನಸ ರಾಜಹಂಸ ಸಂಸಾರ ಸಂತಾಪಹರ ಕ್ಷಮಾವನ್ ಶ್ರೀರಾಮ ದೈತ್ಯಾಂತಕ ಶಾಂತರೂಪ ಶ್ರೀತಾರಕ ಬ್ರಹ್ಮ ನಮೋ ನಮಸ್ತೆ. ಸೀತಾ ಮನೋ ಮಾನಸ ರಾಜಹಂಸ, ಮನಸ್ಸು ಅನ್ನತಕ್ಕಂತಹ ಮಾನಸ ಸರೋವರದ ರಾಜಹಂಸನಾಗಿದ್ದಾನಂತೆ ಶ್ರೀರಾಮಚಂದ್ರ. ಸಂಸಾರವನ್ನು ದೂರ ಮಾಡತಕ್ಕಂತಹ ಮಹಾನುಭಾವ, ಕ್ಷಮೆಯುಳ್ಳಂಥವನು, ಸಹನವುಳ್ಳಂಥವನು ಶ್ರೀರಾಮ. ದೈತ್ಯರನ್ನು ಸಂಹಾರ ಮಾಡತಕ್ಕಂತಹ ಶಾಂತ ಸ್ವರೂಪಿ ಶ್ರೀತಾರಕ ಬ್ರಹ್ಮನು ಅವನೇ. ಅಂತಹ ಅವನನ್ನು ನಾವೆಲ್ಲರೂ ಕೂಡ ನಮಿಸ್ತಾ ಇದ್ದೇವೆ. ಭಕ್ತರು ನೀಡ್ತಾ ಇರತಕ್ಕಂತಹ ಫಲಕರ್ಪೂರ ನೀರಾಜನವನ್ನು ಅರ್ಚಕ ವರೇಣ್ಯರು ಶ್ರೀರಾಮಚಂದ್ರನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸಾರ್ವಭೌಮಾಯ ಮಂಗಳಂ ಎಂಬುದಾಗಿ ಸ್ವಾಮಿಗೆ ಸಮರ್ಪಿಸುತ್ತಾ ಕೃತಕೃತ್ಯರಾಗ್ತಾ ಇದ್ದಾರೆ. ವಿಷ್ಣು ರಾಘವ ವಾಸುದೇವ ನೃಹರೇ ದೈವೌಘ ಚೂಡಾಮಣೆ ಸಂಸಾರಾರ್ಣವ ಕರ್ಣಧಾರಕ ಹರೇ ಕೃಷ್ಣಾಯ ತುಭ್ಯಂ ನಮಃ. ಸುಗ್ರೀವಾದಿ ಸಮಸ್ತವಾನರವರೈ ಸಂಸೇವ್ಯಮಾನಂ ಸದಾ ವಿಶ್ವಾಮಿತ್ರ ಪರಾಶರಾದಿ ಮುನಿಭಿಃ ಸಂಸ್ತೂಯಮಾನಂ ಭಜೆ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಹನುಮದ್ವಾಹನ ವೈಭವವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ರಾಮಂ ಚಂದನ ಶೀತಲಂ ಕ್ಷಿತಿಸುತಾಮೋಹಾಕರಂ ಶ್ರೀಕರಂ ವೈದೇಹಿ ನಯನಾರವಿಂದಮಿಹಿರಂ ಸಂಪೂರ್ಣಚಂದ್ರಾನನಂ ರಾಜಾನಂ ಕರುಣಾಸಮೇತನಯನಂ ಸೀತಾಮನೋನಂದನಂ ಸೀತಾದರ್ಪಣಚಾರುಗಂಡಗಲಿತಂ ಸೀತಾದರ್ಪಣಚಾರುಗಂಡಲಲಿತಂ ವಂದೇ ಸದಾ ರಾಘವಂ. ಶ್ರೀರಾಮಚಂದ್ರನನ್ನು ಸದಾ ಒಂದೇ, ಈಗ ನಮಿಸುವುದು ಅಂತಲ್ಲ, ಸರ್ವದಾ ನಮಿಸ್ತಕ್ಕಂಥದ್ದು. ಎಲ್ಲಿ ನೋಡಿದರೂ ರಾಮ, ಅವನಿಗೆ ಇವರಾಮ, ಇವನಿಗೆ ಅವರಾಮ, ಎಲ್ಲ ಕಡೆಯಲ್ಲಿಯೂ ರಾಮನನ್ನು ನೋಡ್ತಾ ನಾವು ನಮಿಸೋಣ. ನಮಿಸಿ ಕೃತಕೃತ್ಯರಾಗೋಣ. ಅವನಿಗೆ ಇವರಾಮ, ಇವನಿಗೆ ಅವರಾಮ ಅನ್ನುವ ಸಂದರ್ಭ ಬೇರೆ ಆದರೂ ಕೂಡ ಎಲ್ಲೆಡೆಯಲ್ಲಿಯೂ ಕೂಡ ರಾಮನನ್ನು ಕಾಣುವ ಭಾಗ್ಯವನ್ನು ಪಡೆದಂತಹ ಮಹಾನುಭಾವರು ಅವರಾಗಿದ್ದಾರೆ. ಜಾನಾತಿ ರಾಮ ತವ ನಾಮ ರುಚಿಂ ಮಹೇಶೋ. ನಿನ್ನ ನಾಮದಲ್ಲಿರುವಂತಹ ರುಚಿ ಎಂತಹದ್ದು ಅನ್ನುವುದನ್ನು ಮಹೇಶ ರುದ್ರದೇವರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಜಾನಾತಿ ಗೌತಮ ಸತಿ ಚರಣ ಪ್ರಭಾವಂ. ಗೌತಮನ ಹೆಂಡತಿ ಅಹಲ್ಯ ನಿನ್ನ ಪಾದದ ಪ್ರಭಾವವನ್ನು ತಿಳಿದುಕೊಂಡಿದ್ದಾಳೆ. ನಮಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಿ ಉದ್ಧರಿಸು ದೇವಾದಿದೇವ ಶ್ರೀರಾಮಚಂದ್ರ. ಹರೇ ಶ್ರೀನಿವಾಸ. ಜಾನಾತಿ ದೌರ್ಬಲ ಪರಾಕ್ರಮಮೀಶ ಚಾಪೋ. ಆ ಶಿವನ ಧನುಸ್ಸು ನಿನ್ನ ಬಾಹುವಿನ ಬಲವನ್ನು ಚೆನ್ನಾಗಿ ತಿಳಿದುಕೊಂಡಿರ್ತಕ್ಕಂಥದ್ದಾಗಿದೆ. ಜಾನಾತ್ಯಮೋಘ ಪಟುಬಾಣಗತಿಂ ಪಯೋಧಿಹಿ. ನಿನ್ನ ಬಾಣದ ಅನುಸಂಧಾನ ಹೇಗಿರ್ತದೆ, ಬಾಣದ ಪ್ರಯೋಗ ಹೇಗಿರ್ತದೆ ಅನ್ನುವುದನ್ನು ಸಮುದ್ರ ತಿಳಿದುಕೊಂಡಿದ್ದಾನೆ ವರುಣ. ಹೀಗೆ ನಿನ್ನ ಪರಾಕ್ರಮ ಲೋಕವಿದಿತವಾದಂತಹದ್ದು ಸ್ವಾಮಿ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರೋ ಭ್ರಾತಾ ರಾಮೋ ಮತ್ಸಖಾ ರಾಘವೇಶ. ಹರೇ ಶ್ರೀನಿವಾಸ.
ಶಾಶ್ವತಂ ಅಪ್ರಮೇಯಂ ಅನಘಂ ನಿರ್ವಾಣ ಶಾಂತಿಪ್ರದಂ ಬ್ರಹ್ಮಾ ಶಂಭು ಫಣೀಂದ್ರ ಸೇವ್ಯಮನಿಶಂ ಬ್ರಹ್ಮಾ ಶಂಭು ಫಣೀಂದ್ರ ಸೇವ್ಯಂ ಅನಿಶಂ ವೇದಾಂತ ವೇದ್ಯಂ ವಿಭುಂ ರಾಮಾಖ್ಯಂ ರಾಮಾಖ್ಯಂ ಜಗದೀಶ್ವರಂ ಸುರಗುರುಂ ಮಾಯಾಮನುಷ್ಯಂ ಮಾಯಾಮನುಷ್ಯಂ ಹರಿಂ ವಂದೇಹಂ ವಂದೇಹಂ ಕರುಣಾಕರಂ ರಘುವರಂ ರಘುವರಂ ಭೂಪಾಲ ಚೂಡಾಮಣಿ ಪಿಬರೆ ರಾಮರಸಂ ರಸನೆ ಪಿಬರೆ ರಾಮರಸಂ ರಸನೆ ಪಿಬರೆ ರಾಮರಸಂ ರಸನೆ ಪಿಬರೆ ರಾಮರಸಂ ದೂರೀಕೃತ ಪಾತಕ ಸಂಸರ್ಗಂ ದೂರೀಕೃತ ಪಾತಕ ಸಂಸರ್ಗಂ ದೂರೀಕೃತ ಪಾತಕ ಸಂಸರ್ಗಂ ಪೂರಿತಲಾಲ ನಿಜ ಫಲವರ್ಗಂ ಪೂರಿತಲಾಲ ವಿಜ ಫಲವರ್ಗಂ ಪೂರಿತಲಾಲ ವಿಜ ಫಲವರ್ಗಂ ಪಿಬರೆ ರಾಮರಸಂ ಜನನ ಮರಣ ಭಯ ಜನನ ಮರಣ ಭಯ ಶೋಕವಿದೂರಂ ಜನನ ಮರಣ ಭಯ ಶೋಕವಿದೂರಂ ಸಕಲ ಶಾಸ್ತ್ರ ನಿಗಮಾಗಮ ಸಾರಂ ಸಕಲ ಶಾಸ್ತ್ರ ನಿಗಮಾಗಮ ಸಾರಂ ಸಕಲ ಶಾಸ್ತ್ರ ನಿಗಮಾಗಮ ಸಾರಂ ಪಿಬರೆ ರಾಮರಸಂ ಶುದ್ಧ ಪರಮಹಂಸ ಆಶ್ರಮ ಗೀತಂ ಶುದ್ಧ ಪರಮಹಂಸ ಆಶ್ರಮ ಗೀತಂ ಶುಕ ಶೌನಕ ಕೌಶಿಕ ಮುಖ ಪೀತಂ ಶುಕ ಶೌನಕ ಕೌಶಿಕ ಮುಖ ಪೀತಂ ಶುಕ ಶೌನಕ ಕೌಶಿಕ ಮುಖ ಪೀತಂ ಪಿಬರೆ ರಾಮರಸಂ ರಸನೆ ಪಿಬರೆ ರಾಮರಸಂ ರಸನೆ ಪಿಬರೆ ರಾಮ ನಾಮರಸಂ ಪಿಬರೆ ರಾಮನಾಮರಸಂ ರಾಮರಸಂ ಎಂಬುದಾಗಿ ರಸನೆ ನಾಲಿಗೆಗೆ ವಿಶೇಷವಾದ ಉಪದೇಶವನ್ನು ಮಾಡ್ತಕ್ಕಂತಹದ್ದು. ನಾಲಿಗೆಯಲ್ಲಿ ರಾಮನಾಮ ನಲಿಯಬೇಕು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಯಾಕೆಂದರೆ ಎಲ್ಲವೂ ಕೂಡ ಶ್ರೀರಾಮನೇ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರೋ ಭ್ರಾತಾ ರಾಮೋ ಮತ್ಸಖಾ ರಾಘವೇಶಃ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲುಃ ನಾಣ್ಯಂ ದೈವಂ ನೈವ ಜಾನೇ ನ ಜಾನೆ. ಆದ್ದರಿಂದ ಎಲ್ಲವೂ ಕೂಡ ರಾಮನೇ. ತಂದೆ ವಿಠ್ಠಲ, ತಾಯಿ ವಿಠ್ಠಲ, ತಂದೆ ತಾಯಿ ವಿಠ್ಠಲ, ಬಂಧು ವಿಠ್ಠಲ, ಬಳಗ ವಿಠ್ಠಲ, ಬಂಧು ಬಳಗ ವಿಠ್ಠಲ ಎಂಬುದಾಗಿ ಎಲ್ಲವೂ ಕೂಡ ಆ ಭಗವಂತನೇ ಅನ್ನುವಂತಹ ಚಿಂತನೆಯನ್ನು ಮಾಡ್ತಾ ಆ ರಸನೆಗೆ ನಾಲಿಗೆಗೆ ಪಿಬರೆ ರಾಮರಸಂ ರಾಮ ಅನ್ನತಕ್ಕಂತಹ ರಸವನ್ನು ಅಮೃತವನ್ನು ಸ್ವೀಕಾರ ಮಾಡು.
ರಾಮ ನಾಮವನ್ನು ನಾಲಿಗೆಯ ಮೇಲೆ ನಲಿಯುವಂತೆ ಮಾಡು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ನಾವು ಈ ವೈಭವೋಪೇತವಾಗಿರ್ತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಅತ್ಯಂತ ಶ್ರದ್ಧೆಯಿಂದ ಭಕ್ತರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ತಮ್ಮ ತಮ್ಮ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ, ಹನುಮಂತನನ್ನು ಸ್ಮರಿಸ್ತಾ ಇದ್ದಾರೆ. ಹನುಮಂತ ದೇವರ ಸ್ಮರಣೆಯೊಂದಿಗೇನೆ ಆ ಶ್ರೀರಾಮಚಂದ್ರನನ್ನು ಕೂಡ ಸ್ಮರಿಸ್ತಕ್ಕಂತಹದ್ದು. ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ. ಹಾಗಾಗಿ ಆನೆಯನ್ನು ನೋಡಿದ ತಕ್ಷಣವೇ ಆನೆ ಪಕ್ಕದಲ್ಲಿರ್ತಕ್ಕಂತಹ ಮಾವುತನ ಸ್ಮರಣೆ ಬಂದಂತೆ, ಮಾವುತನನ್ನು ನೋಡಿದ ತಕ್ಷಣದಲ್ಲಿಯೇ ಆನೆಯ ಸ್ಮರಣೆ ಬಂದಂತೆ, ಹನುಮಂತನನ್ನು ನೋಡಿದರೆ ರಾಮನ ಸ್ಮರಣೆ, ರಾಮನನ್ನು ನೋಡಿದರೆ ಹನುಮಂತನ ಸ್ಮರಣೆ. ಹೀಗೆ ನಮಗೆ ಯಾವಾಗಲೂ ಕೂಡ ಇವರಿಬ್ಬರು ಒಟ್ಟಿಗೆ ಇರತಕ್ಕಂತಹದ್ದು ಚಿಂತನೆಗೆ ಬರತಕ್ಕಂತಹದ್ದಾಗ್ತದೆ. ಅಂತಹ ಅದ್ಭುತವಾದಂತಹ ವಿಚಾರವನ್ನು, ಅದ್ಭುತವಾದ ಚಿತ್ರವನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸಿರತಕ್ಕಂತಹದ್ದು ಈ ಬ್ರಹ್ಮೋತ್ಸವ ಕಾರ್ಯಕ್ರಮ. ಇಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಾವೆಲ್ಲರೂ ಕೂಡ ಧನ್ಯಜೀವಿಗಳು. ಆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾದಂತಹ ವ್ಯಕ್ತಿಗಳು. ಇದು ನಾವೆಲ್ಲರೂ ಕೂಡ ಯಮೈವೇಶ ವೃಣುತೆ ತೇನ ಲಭ್ಯ ತಸ್ಯೈಷಾತ್ಮ ವಿವೃಣುತೆ ತನೂಂ ಸ್ವಾಂ. ಆ ಭಗವಂತ ಯಾರನ್ನ ತನ್ನ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತ ಸಂಕಲ್ಪ ಮಾಡಿರ್ತಾನೋ, ಯಾರಿಗೆ ತನ್ನ ಬಗ್ಗೆ ವಿಷಯವನ್ನು ತಿಳಿಸಬೇಕು ಅಂತ ಅಂದ್ಕೊಳ್ತಾನೋ ಅಂಥವರಿಗೆ ಮಾತ್ರ ಪ್ರವೃತ್ತಿ ಉಂಟಾಗುವಂತೆ ಮಾಡ್ತಾನಂತೆ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರವೃತ್ತರಾಗಿದ್ದೇವೆ ಎಂದರೆ ಅದು ಆ ಭಗವಂತನ ಪರಮಾನುಗ್ರಹ, ಅವನ ಚಿಂತನೆಗೆ ನಾವೆಲ್ಲರೂ ಕೂಡ ವಿಷಯ ಆಗಿದ್ದೇವೆ. ನಮ್ಮಿಂದ ಸಾಧನೆಯನ್ನು ಮಾಡಿಸಬೇಕು ಎಂಬುದಾಗಿ ಸ್ವಾಮಿ ಸಂಕಲ್ಪವನ್ನು ಮಾಡಿದ್ದಾನೆ. ಆ ಸಂಕಲ್ಪಕ್ಕೆ ಅನುಗುಣವಾಗಿ, ಸತ್ಯ ಸಂಕಲ್ಪ ಅನುಗುಣವಾಗಿ ನಾವೆಲ್ಲರೂ ಕೂಡ ಇಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ವಿಮಲ ಕಮಲ ನೇತ್ರಂ ವಿಸ್ಫುರನ್ನೀಲಗಾತ್ರಂ ತಪನ ಕುಲ ಪವಿತ್ರಂ ದಾನವಧ್ವಾಂತಮಿತ್ರಂ ಭುವನ ಶುಭಚರಿತ್ರಂ ಭೂಮಿಪುತ್ರೀ ಕಳತ್ರಂ ದಶರಥವರಪುತ್ರಂ ನೌಮಿ ರಾಮಾಖ್ಯಮಿತ್ರಂ ದಶರಥವರಪುತ್ರಂ ನೌಮಿ ರಾಮಾಖ್ಯಮಿತ್ರಂ ಮಾರ್ಗೇ ಮಾರ್ಗೇ ಶಾಖಿನಾಂ ರತ್ನವೇದಿ ವೇದ್ಯಾಂ ವೇದ್ಯಾಂ ಕಿನ್ನರೀ ವೃಂದಗೀತಂ ಗೀತೆ ಗೀತೆ ಮಂಜುಲಾಲಾಪಗೋಷ್ಠೀ ಗೋಷ್ಠ್ಯಾಂ ಗೋಷ್ಠ್ಯಾಂ ತ್ವತ್ಕಥಾ ರಾಮಚಂದ್ರ ಗೋಷ್ಠ್ಯಾಂ ಗೋಷ್ಠ್ಯಾಂ ತ್ವತ್ಕಥಾ ರಾಮಚಂದ್ರ. ಎಲ್ಲ ಗೋಷ್ಠಿಯಲ್ಲಿಯೂ ಕೂಡ, ಎಲ್ಲ ಮನೆಗಳಲ್ಲಿಯೂ ಕೂಡ ನಿನ್ನ ಕಥೆಯೇ ಹೇ ರಾಮಚಂದ್ರ. ನಿನ್ನ ಕಥೆಯನ್ನು ಕೇಳಲಿಕ್ಕೆ ಅದ್ಭುತವಾಗಿರ್ತಕ್ಕಂತಹ ಸ್ಥಳ ಲೋಕದ ಎಲ್ಲೆಡೆಯೂ ಕೂಡ ಆಗಿರುವಂತಹದ್ದಾಗಿದೆ. ಮಾರ್ಗ ಮಾರ್ಗದಲ್ಲಿ ಶಾಖೆಗಳಿದ್ದಾವೆ, ರತ್ನವೇದಿ, ವೇದಿಯಲ್ಲಿಯೂ ಕೂಡ ಕಿನ್ನರಿ ವೃಂದಗೀತ, ಕಿನ್ನರರು ವೃಂದಗಾನವನ್ನು ಮಾಡ್ತಾ ಇದ್ದಾರೆ. ಆ ಗಾನದಲ್ಲಿ ನಿನಗೆ ಸಂಬಂಧಪಟ್ಟಿರ್ತಕ್ಕಂತಹ ಆಲಾಪನೆಗಳು, ಅವುಗಳ ವಿಶೇಷವಾದ ಚರ್ಚೆ, ಪ್ರತಿಯೊಂದು ಚರ್ಚೆಯಲ್ಲಿಯೂ ಕೂಡ ವಿಷಯ ನೀನೇ, ನಿನ್ನ ಕಥೆಯೇ ಆಗಿರುವಂತಹದ್ದಾಗಿದೆ. ಇಂತಹ ಸರ್ವತ್ರ ವ್ಯಾಪ್ತವಾಗಿರ್ತಕ್ಕಂತಹ ನಿನ್ನ ಕಥೆ ಅದು ಅಮೃತ. ಹಾಗಾಗಿ ರಾಮಕಥಾ ಸುಧಾಯಾಮಸಾ ವಿಧಾನಿಂಚ ನಿಷೇವಮಾಣಃ. ಆ ಹನುಮಂತ ದೇವರು ಇಂದೂ ಕೂಡ ಆ ರಾಮ ಕಥೆ ಎಂಬತಕ್ಕಂತಹ ಅಮೃತದಲ್ಲಿ ಮುಳುಗ್ತಕ್ಕಂಥವರಾಗಿ ತಮ್ಮನ್ನು ತಾವು ಸಾರ್ಥಕಪಡಿಸಿಕೊಳ್ತಾ ಇದ್ದಾರೆ. ಅಂತಹ ಆ ಶ್ರೀರಾಮಚಂದ್ರನ ವೈಭವೋಪೇತವಾಗಿರ್ತಕ್ಕಂತಹ ಉತ್ಸವ ಇದಾಗಿದೆ, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ. ಇಂತಹ ಬ್ರಹ್ಮೋತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಶ್ರೀರಾಮಚಂದ್ರನ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪರಮಾನುಗ್ರಹಕ್ಕೆ, ಹನುಮಂತ ದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಆ ಹನುಮಂತ ದೇವರು ನಮ್ಮೆಲ್ಲರ ಜೀವನದಲ್ಲಿ ವಿಶೇಷವಾದಂತಹ ಪಾತ್ರವನ್ನು ಪೋಷಿಸ್ತಕ್ಕಂಥವರಾಗ್ತಾರೆ. ತತ್ವಜ್ಞಾನಿಗಳಿಗೆ ಮೋಕ್ಷವನ್ನು ನೀಡತಕ್ಕಂಥವರಾಗ್ತಾರೆ.
ಮಧ್ಯಮ ಜ್ಞಾನವುಳ್ಳಂಥವರಿಗೆ ಈ ವಿಶಿಷ್ಟವಾದಂತಹ ಈ ಸಂಸಾರ ಸಾಗರದಲ್ಲಿ ಬಂದು ಹೋಗುವಂತೆ ಮಾಡ್ತಕ್ಕಂಥವರಾಗ್ತಾರೆ ಮಿಶ್ರ ಬುದ್ಧಿಗಳಿಗೆ. ಅದೇ ಸಂಪೂರ್ಣ ಅಜ್ಞಾನವುಳ್ಳಂಥವರಿಗೆ ಅಂಧತಾಮಿಸ್ತ್ರವನ್ನು ಕಳಿಸ್ತಕ್ಕಂಥವರಾಗ್ತಾರೆ. ಹೀಗೆ ವಿಷ್ಣುವಿನ ಆಜ್ಞೆಯನ್ನು, ಶ್ರೀರಾಮಚಂದ್ರನ ಆಜ್ಞೆಯನ್ನು ಶಿರಸ ಧರಿಸಿದಂಥವರಾಗಿ ತ್ರಿವಿಧ ಜೀವರಿಗೆ ತ್ರಿವಿಧವಾದಂತಹ ಸ್ಥಾನಗಳನ್ನು ನೀಡ್ತಕ್ಕಂಥವರು. ತತ್ವಜ್ಞಾನ್ ಮುಕ್ತಿಭಾಜ ಸುಖಯಸಿ ಹಿ ಗುರೋ ಯೋಗ್ಯತಾ ತಾರತಮ್ಯಾದಾದತ್ಸೆ ಮಿಶ್ರಬುದ್ಧಿಂ ಸ್ತ್ರಿದಿವ ನಿರಯ ಭೂಗೋಚರಾನ್ ನಿತ್ಯಬದ್ಧಾನ್ ತಾಮಿಸ್ರಾಂಧಾಧಿಕಾಕ್ಯೆ ತಮಸಿ ಸುಬಹುಲಂ ದುಃಖಯಸ್ಯನ್ಯಥಾ ಜ್ಞಾನ್ ವಿಷ್ಣೋರಾಜ್ಞಾಭಿರಿತ್ತಂ ಶ್ರುತಿಶತಮಿತಿಹಾಸಾದಿ ಚಾಕರ್ಣಯಾಮಃ. ಇಂತಹ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ತಾ ನಾವೆಲ್ಲರೂ ಕೃತಕೃತ್ಯರಾಗ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು. ಮಗಟಿಮಿಗಲ ಹನುಮಂತರಾಯ ಮಗಟಿಮಿಗಲ ಹನುಮಂತರಾಯ ಮಗಟಿಮಿಗಲ హనుమంతరాయ దిగువ పట్టడములో నీ దేవా దిగువ పట్టడములో నీ దేవా హనుమంత మగటి మిగల హనుమంతరాయ దిగువ పట్టడములో నీ దేవా హనుమంత మగటి మిగల హనుమంతరాయ. చక్కగా తోక చాచి జంగవెట్టి చేచాచి అక్కజపు ప్రతాపపు హనుమంతుడా చక్కగా తోక చాచి జంగవెట్టి చేచాచి అక్కజపు ప్రతాపపు హనుమంతుడా రక్కసులదును మాడి రాముని దేవులకు దిక్కై రక్కసులదును మాడి రాముని దేవులకు దిక్కై ఉంగరమిచ్చిన దేవా హనుమంత రక్కసులదును మాడి రాముని దేవులకు దిక్కై ఉంగరమిచ్చిన దేవా హనుమంత మగటి మిగల హనుమంతరాయ దిగువ పట్టడములో నీ దేవ హనుమంత మగటి మిగల హనుమంతరాయ. కీలుగంటూ వేసుకొని కరలి పిడికిలించి ఆలకించేవు దిక్కులు హనుమంతుడా కీలుగంటూ వేసుకొని కరలి పిడికిలించి ఆలకించేవు దిక్కులు హనుమంతుడా నేలకు మింటికి మేను నిండా పెరిగి అక్షుని తీలు పడగొట్టినట్టి దేవా హనుమంత నేలకు మింటికి మేను నిండా పెరిగి అక్షుని తీలు పడగొట్టినట్టి దేవా హనుమంత మగటి మిగల హనుమంతరాయ దిగువ పట్టడములో నీ దేవ
పమితోడ దాసులను తప్పక కాచేనని అమరన భయమిచ్చిన హనుమంతుడా. పమితోడ దాసులను తప్పక కాచేనని అమరన భయమిచ్చిన హనుమంతుడా. జమళి శ్రీ వెంకటేశు సరస ఊడిగానకు తిమురుచు నుండే ఎట్టి దేవా హనుమంత. జమళి శ్రీ వెంకటేశు సరస ఊడిగానకు తిమురుచు నుండే ఎట్టి దేవా హనుమంత. మగటి మిగల హనుమంతరాయ దిగువ పట్టడములోని దేవ హనుమంత. మగటి మిగల హనుమంతరాయ దిగువ పట్టడములోని దేవ హనుమంత. మగటి మిగల హనుమంతరాయ. ಅನಾಥ ರಕ್ಷಕ ಗೋವಿಂದ, ಆಪದ್ಬಾಂಧವ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಶರಣಾಗತ ವಿಧೆ ಗೋವಿಂದ, ಕರುಣಾಸಾಗರ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಕಮಲದಲಾಕ್ಷ ಗೋವಿಂದ, ಕಾಮಿತ ಫಲದ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪಾಪ ವಿನಾಶಕ ಗೋವಿಂದ, ಪಾಹಿ ಮುರಾರೇ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಶ್ರೀಮುದ್ರಾಂಕಿತ ಗೋವಿಂದ, ಶ್ರೀವತ್ಸಾಂಕಿತ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಧರಣಿ ನಾಯಕ ಗೋವಿಂದ, ದಿನಕರ ತೇಜ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪದ್ಮಾವತಿ ಪ್ರಿಯ ಗೋವಿಂದ, ಪ್ರಸನ್ನ ಮೂರ್ತಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಶಂಖ ಚಕ್ರಧರ ಗೋವಿಂದ, ಶಾಂಗ ಗದಾಧರ ಗೋವಿಂದ,
ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವಿರಜಾತಿರಸ್ಥ ಗೋವಿಂದ ವಿರೋಧಿ ಮರ್ದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಸಾಲಗ್ರಾಮಧರ ಗೋವಿಂದ ಸಹಸ್ರನಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಲಕ್ಷ್ಮೀ ವಲ್ಲಭ ಗೋವಿಂದ ಲಕ್ಷ್ಮಣಾಗ್ರಜ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಕಸ್ತೂರಿ ತಿಲಕ ಗೋವಿಂದ ಕಾಂಚನಾಂಬರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗರುಡ ವಾಹನ ಗೋವಿಂದ ಗಜರಾಜ ರಕ್ಷಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವಾನರ ಸೇವಿತ ಗೋವಿಂದ ವಾರಧಿ ಬಂಧನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಏಳು ಕೊಂಡಲ ಗೋವಿಂದ ಏಕಸ್ವರೂಪ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ರಾಮಕೃಷ್ಣ ಗೋವಿಂದ ರಘುಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪ್ರತ್ಯಕ್ಷ ದೇವ ಗೋವಿಂದ ಪರಮ ದಯಾಕರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವಜ್ರ ಕವಚಧರ ಗೋವಿಂದ ವೈಜಯಂತಿ ಮಾಲಾ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ
శ్రీనివాసుల గోవింద వసుదేవతనయ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద బ్రహ్మాండ రూప పెరిగినాడు చూడరో పెద్ద హనుమంతుడు పెరిగినాడు చూడరో పెద్ద హనుమంతుడు పరగినాన విద్యల బలవంతుడు పెరిగినాడు చూడరో పెద్ద హనుమంతుడు పరగినాన విద్యల బలవంతుడు పెరిగినాడు చూడరో పెద్ద హనుమంతుడు రక్కసుల పాలిటి రణరంగ శూరుడు వెక్కసపు ఏకాంగ వీరుడు రక్కసుల పాలిటి రణరంగ శూరుడు వెక్కసపు ఏకాంగ వీరుడు దిక్కులకు సంజీవి తెచ్చిన ధీరుడు దిక్కులకు సంజీవి తెచ్చిన ధీరుడు అక్కజమైనట్టి ఆకారుడు దిక్కులకు సంజీవి తెచ్చిన ధీరుడు అక్కజమైనట్టి ఆకారుడు పెరిగినాడు చూడరో పెద్ద హనుమంతుడు పరగినాన విద్యల బలవంతుడు పెరిగినాడు చూడరో పెద్ద హనుమంతుడు లలిమీరిన ఎట్టి లావుల భీముడు బలుకపికుల సార్వభౌముడు లలిమీరిన ఎట్టి లావుల భీముడు బలుకపికుల సార్వభౌముడు నెలకొన్న లంకా నిర్ధూమధాముడు నెలకొన్న లంకా నిర్ధూమధాముడు తలపున శ్రీరామునాత్మారాముడు నెలకొన్న లంకా నిర్ధూమధాముడు తలపున శ్రీరామునాత్మారాముడు పెరిగినాడు చూడరో పెద్ద హనుమంతుడు పరగినాన విద్యల బలవంతుడు పెరిగినాడు చూడరో పెద్ద హనుమంతుడు దేవకార్యముల దిక్కువరేణ్యుడు భావింపగల తపఫల పుణ్యుడు దేవకార్యముల దిక్కువరేణ్యుడు భావింపగల తపఫల పుణ్యుడు శ్రీ వెంకటేశ్వర సేవాగ్రగణ్యుడు శ్రీ వెంకటేశ్వర సేవాగ్రగణ్యుడు సావధానుడు సర్వశరణ్యుడు శ్రీ వెంకటేశ్వర సేవాగ్రగణ్యుడు సావధానుడు సర్వశరణ్యుడు పెరిగినాడు చూడరో
పెద్ద హనుమంతుడు పరగినాన విద్యల బలవంతుడు పెరిగినాడు చూడరో పెద్ద హనుమంతుడు పరగినాన విద్యల బలవంతుడు పెరిగినాడు చూడరో పెద్ద హనుమంతుడు పెరిగినాడు చూడరో పెద్ద హనుమంతుడు. సుముఖమంగళము శుభమంగళము సుముఖమంగళము శుభమంగళము శమదం